ಸಂಖ್ಯೆ 1069 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 12ನೇ ಮಾರ್ಚ್ 2026. ಇವತ್ತಿನ ಅಪ್ಡೇಟ್ಸ್ ಅನ್ನ ತಿಳಿಯೋ ಮುನ್ನ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಲೋಕಸಭೆಯ ಸ್ಪೀಕರ್ ಅಥವಾ ಉಪ ಸ್ಪೀಕರ್ ಅವರನ್ನು ಪದಚ್ಯುತಿಗೊಳಿಸುವುದು ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ನಿಯಂತ್ರಿಸಲ್ಪಡುತ್ತದೆ? The removal of the speaker or deputy speaker of Lok Sabha is governed by which article of the constitution? ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸ್ಪೀಕರ್ ಅನ್ನ ರಿಮೂವ್ ಮಾಡ್ತಕ್ಕಂಥದ್ದು ಅಂದ್ರೆ ಅವರ ಒಂದು ಸೇವೆಯಿಂದ ವಜಾಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದು ನಮ್ಮ ಭಾರತ ದೇಶದ ಸಂವಿಧಾನದ ಯಾವ ಆರ್ಟಿಕಲ್ ಅಲ್ಲಿ ಉಲ್ಲೇಖವಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ಟಿಕಲ್ 94 ಅಥವಾ ವಿಧಿ 94ರಲ್ಲಿ ಇದನ್ನ ಉಲ್ಲೇಖ ಮಾಡಲಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಲೋಕಸಭಾ ರಿಜೆಕ್ಟ್ಸ್ ಆಪೋಸಿಷನ್ಸ್ ರೆಸಲ್ಯೂಷನ್ ಸೀಕಿಂಗ್ ರಿಮೂವಲ್ ಆಫ್ ಸ್ಪೀಕರ್. ಈಗ ವಿರೋಧ ಪಕ್ಷ ಸ್ಪೀಕರ್ ಅನ್ನ ರಿಮೂವ್ ಮಾಡಲಿಕ್ಕೆ ಅವ್ರೇನು ನಿರ್ಣಯವನ್ನ ಮಾಡಿರ್ತಾರೆ ಅದು ಲೋಕಸಭೆಯಲ್ಲಿ ತಿರಸ್ಕಾರವಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಸಬ್ಜೆಕ್ಟ್ ರಿಲೇಟೆಡ್ ಮ್ಯಾಟರ್ ಅನ್ನ ಹೆಚ್ಚಾಗಿ ಈ ಒಂದು ರಿಮೂವಲ್ ಆಫ್ ಸ್ಪೀಕರ್ಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ, ಲೋಕಸಭಾ ರಿಜೆಕ್ಟ್ಸ್ ಆಪೋಸಿಷನ್ ರೆಸಲ್ಯೂಷನ್ ಸೀಕಿಂಗ್ ರಿಮೂವಲ್ ಆಫ್ ಸ್ಪೀಕರ್, ಸ್ಪೀಕರ್ ಅನ್ನ ಪದಚ್ಯುತಗೊಳಿಸ್ತಕ್ಕಂಥದ್ದು ಅಥವಾ ವಜಾಗೊಳಿಸ್ತಕ್ಕಂಥ ಒಂದು ಕೋರಿಕೆ ಏನಿರುತ್ತೆ, ಆ ಒಂದು ವಿರೋಧ ಪಕ್ಷಗಳ ಕೋರಿಕೆ ಏನಿರುತ್ತೆ, ಸೊ ಆ ಒಂದು ನಿರ್ಣಯವನ್ನ ಈಗ ಲೋಕಸಭೆಯಲ್ಲಿ ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಸೊ ಪ್ರಸ್ತುತವಾಗಿರುವ ನಮ್ಮ ಭಾರತದ ಸ್ಪೀಕರ್ ಓಂ ಬಿರ್ಲಾ ರವರು, ಇವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಫ್ರಮ್ ಕೋಟಾ, ರಾಜಸ್ಥಾನ್. ಸೊ ರಾಜಸ್ಥಾನದ ಕೋಟಾದ ಸಂಸತ್ ಸದಸ್ಯರು ಇವರಾಗಿರ್ತಾರೆ. ಸೊ ಫಸ್ಟ್ ಎಲೆಕ್ಟೆಡ್ ಸ್ಪೀಕರ್ ಇನ್ 2019 ಅಂದ್ರೆ 2019ರಲ್ಲಿ ಇವರು ಮೊದಲ ಚುನಾಯಿತ ಸ್ಪೀಕರ್ ಆಗಿ ಇವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಹಾಗಿದ್ರೆ ಇವರನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಹೇಗಿರುತ್ತೆ ಅಂದ್ರೆ, ನಮ್ಮ ಒಂದು ಸಂವಿಧಾನದಲ್ಲಿ ಸ್ಪೀಕರ್ ಅನ್ನ ರಿಮೂವ್ ಮಾಡ್ತಕ್ಕಂಥ ಪ್ರಾಸೆಸ್ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಸೊ ಇಟ್ ಈಸ್ ಗಾರ್ನ್ಡ್ ಬೈ ಆರ್ಟಿಕಲ್ 94 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನದ ಅನುಚ್ಛೇದ 94ರಲ್ಲಿ ಸ್ಪೀಕರ್ ಅನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಸ್ಟೇಟ್ಸ್ ದಟ್ speaker or deputy speaker can be removed by a resolution of the house. ಅಂದ್ರೆ ಸ್ಪೀಕರ್ ಆಗಿರ್ಬೋದು ಅಥವಾ ಸಭಾಧ್ಯಕ್ಷರಾಗಿರ್ಬೋದು ಅಥವಾ ಉಪಸಭಾಧ್ಯಕ್ಷರಾಗಿರ್ಬೋದು ಅವರನ್ನ ಸದನದ ನಿರ್ಣಯದ ಮೂಲಕ ತೆಗೆದು ಹಾಕಬಹುದು ಅಂತ ಈ ಒಂದು ಅನುಚ್ಛೇದ 94ರಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಹಾಗಿದ್ರೆ ನೋಟಿಸ್ ಆಫ್ ರೆಸಲ್ಯೂಷನ್ ಅಂದ್ರೆ ಆ ಒಂದು ನಿರ್ಣಯವನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಬೇಕಾಗಿರುತ್ತೆ. ಏನದು ಅಂತ ನಾವಿಲ್ಲಿ ನೋಡೋದಾದ್ರೆ, ರಿಟರ್ನ್ ನೋಟಿಸ್ ಆಫ್ ದಿ ರಿಮೂವಲ್ ಮೋಷನ್ ಮಸ್ಟ್ ಬಿ ಸಬ್ಮಿಟೆಡ್. ಅಂದ್ರೆ ಒಂದು ಲಿಖಿತ ಸೂಚನೆಯನ್ನ ಕೊಡ್ಬೇಕಾಗಿರುತ್ತೆ. ಅಂದ್ರೆ ಈ ಒಂದು ನಿರ್ಣಯವನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಒಂದು ರಿಟರ್ನ್ ನೋಟಿಸ್ ಅಥವಾ ಲಿಖಿತ ಸೂಚನೆಯನ್ನ ನೀಡಬೇಕಾಗಿರುತ್ತೆ. ಸೊ ರಿಕ್ವೈರ್ಸ್ ಮಿನಿಮಮ್ ಆಫ್ 14 days ನೋಟಿಸ್ ಬಿಫೋರ್ ಇಟ್ ಈಸ್ ಟೇಕನ್ ಅಪ್ ಫಾರ್ ಡಿಸ್ಕಷನ್ ಇನ್ ಲೋಕಸಭಾ. ಲೋಕಸಭೆಯಲ್ಲಿ ಅವರನ್ನ ತೆಗೆದು ಹಾಕುವ ಪ್ರಕ್ರಿಯೆಯನ್ನ ಚರ್ಚೆಗೆ ತೆಗೆದುಕೊಳ್ಳುವುದಕ್ಕಿಂತ 14 ದಿನಗಳ ಮುಂಚೆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡ್ತಕ್ಕಂಥದ್ದು ಈ ಒಂದು ಆರ್ಟಿಕಲ್ ನ ಪ್ರಕಾರ ಕಡ್ಡಾಯವಾಗಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಅದಾದ್ಮೇಲೆ ಇನ್ಕ್ಲೂಷನ್ ಇನ್ ಹೌಸ್ ಅಜೆಂಡಾ ಅಂದ್ರೆ ಸದನದ ಕಾರ್ಯಸೂಚಿಯಲ್ಲಿ ಆ ಒಂದು ಚರ್ಚೆಯನ್ನ ಸೇರಿಸಲಾಗುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂತ ನಾವು ನೋಡೋದಾದ್ರೆ, ಆಫ್ಟರ್ ದಿ ನೋಟಿಸ್ ಪೀರಿಯಡ್ ಅಂದ್ರೆ ಆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿದ ನಂತರ ದ ಮೋಷನ್ ಈಸ್ ಲಿಸ್ಟೆಡ್ ಫಾರ್ ಡಿಸ್ಕಷನ್ ಅಂದ್ರೆ ಆ ಒಂದು ಗೊತ್ತುವಳಿಯನ್ನ ಚರ್ಚೆ ಮಾಡಲಿಕ್ಕೆ ಅದನ್ನ ಪಟ್ಟಿ ಮಾಡಲಾಗುತ್ತೆ. ನಂತರ ದ ಹೌಸ್ ಡಿಸೈಡ್ಸ್ ಡೇಟ್ ಅಂಡ್ ಟೈಮ್ ಫಾರ್ ಡಿಬೇಟ್ ಆನ್ ದಿ ರೆಸಲ್ಯೂಷನ್ ಅಂದ್ರೆ ಆ ಒಂದು ನಿರ್ಣಯದ ಮೇಲಿನ ಚರ್ಚೆಗೆ ಸದನ ದಿನಾಂಕ ಮತ್ತು ಸಮಯವನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ನಂತರ ಬರ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಅದಾದ್ಮೇಲೆ ಪ್ರಿಸೈಡಿಂಗ್ ಆಫೀಸರ್ ಯಾರಾಗಿರ್ತಾರೆ, ಇವಾಗ ಸ್ಪೀಕರ್ ಅನ್ನ ರಿಮೂವ್ ಮಾಡಬೇಕು. ಸ್ಪೀಕರ್ ಅನ್ನ ರಿಮೂವ್ ಮಾಡಬೇಕಾಗಿದ್ರೆ ಆ ಒಂದು ಸಮಯದಲ್ಲಿ ಯಾರು ಪ್ರಿಸೈಡಿಂಗ್ ಆಫೀಸರ್ ಇರ್ತಾರೆ ಅದನ್ನ ನಾವಿಲ್ಲಿ ನೋಡೋದಾದ್ರೆ, ದ ಸ್ಪೀಕರ್ ಕೆನ್ ನಾಟ್ ಪ್ರಿಸೈಡ್ ಓವರ್ ದಿ ಸಿಟ್ಟಿಂಗ್. ಆಬ್ವಿಯಸ್ಲಿ ಅಲ್ಲಿ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದೇ ಸ್ಪೀಕರ್ ಅನ್ನ ರಿಮೂವ್ ಮಾಡ್ಲಿಕ್ಕೆ, ಅವರನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಅವರೇ ಪ್ರಿಸೈಡಿಂಗ್ ಆಫೀಸರ್ ಆಗಿರ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ವೆನ್ ದಿ ಮೋಷನ್ ಫಾರ್ ರಿಮೂವಲ್ ಈಸ್ ಡಿಸ್ಕಸ್ಡ್ ಅಂದ್ರೆ ಅವರನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಚರ್ಚೆ ಏನಿರುತ್ತೆ ಆ ಒಂದು ಸಮಯದಲ್ಲಿ ಸಭಾಧ್ಯಕ್ಷರು
ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸುವ ಹಾಗಿಲ್ಲ. ಹಾಗಿದ್ರೆ ಅಧ್ಯಕ್ಷತೆಯನ್ನ ಯಾರು ವಹಿಸಬಹುದು ಅಂತ ನಾವು ನೋಡೋದಾದ್ರೆ, ಸೊ ದ ಸೆಷನ್ ಈಸ್ ಚೇರ್ಡ್ ಬೈ ಡೆಪ್ಯೂಟಿ ಸ್ಪೀಕರ್ ಆಫ್ ದಿ ಲೋಕಸಭಾ, ಲೋಕಸಭೆಯ ಉಪಾಧ್ಯಕ್ಷರು ಅಥವಾ ಅನದರ್ ಮೆಂಬರ್ ಅಪಾಯಿಂಟೆಡ್ ಬೈ ದಿ ಹೌಸ್, ಅಂದ್ರೆ ಸದನದಿಂದ ನೇಮಕಗೊಂಡಿರ್ತಕ್ಕಂಥ ಇನ್ನೊಬ್ಬ ಸದಸ್ಯನನ್ನ ಅಲ್ಲಿ ಪ್ರಿಸೈಡಿಂಗ್ ಆಗಿ ಮಾಡಬಹುದಾಗಿರುತ್ತೆ. ಸೊ ಸ್ಪೀಕರೇ ಅವರ ಒಂದು ರಿಮೂವಲ್ಗೆ ಅವರನ್ನ ಸಭಾಧ್ಯಕ್ಷರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಾದ್ಮೇಲೆ ಸೊ ಡಿಬೇಟ್ ಇನ್ ದ ಹೌಸ್, ಸದನದಲ್ಲಿ ಚರ್ಚೆ ಆಗುತ್ತೆ. ಮೆಂಬರ್ಸ್ ಆಫ್ ಲೋಕಸಭಾ ಡಿಬೇಟ್ ದ ರೆಸಲ್ಯೂಷನ್, ಅಂದ್ರೆ ಆ ಒಂದು ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯ ಸದಸ್ಯರಲ್ಲಿ ಆ ಒಂದು ನಿರ್ಣಯದ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ದ ಸ್ಪೀಕರ್ ಹ್ಯಾಸ್ ದಿ ರೈಟ್ ಟು ಪಾರ್ಟಿಸಿಪೇಟ್ ಅಂಡ್ ಡಿಫೆಂಡ್ ದೆಮ್ಸೆಲ್ವ್ಸ್, ಅಂದ್ರೆ ಯಾರನ್ನ ಇವಾಗ ವಜಾಗೊಳಿಸ್ತಾ ಇದ್ದಾರೆ ಅವರು ಆ ಒಂದು ಸಂದರ್ಭದಲ್ಲಿ ಭಾಗವಹಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ಬಹುದಾಗಿರುತ್ತೆ, ರಕ್ಷಿಸಿಕೊಳ್ತಕ್ಕಂತ ಒಂದು ಅವಕಾಶವನ್ನ ಕೂಡ ಈ ಒಂದು ಸಂವಿಧಾನದಲ್ಲಿ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ವೋಟಿಂಗ್ ರಿಕ್ವೈರ್ಮೆಂಟ್ ಹೇಗಿರುತ್ತೆ ಅಂದ್ರೆ ಮತದಾನ ಹೇಗೆ ನಡೆಯುತ್ತೆ ಅಂತ ನಾವು ನೋಡೋದಾದ್ರೆ, ರೆಸಲ್ಯೂಷನ್ ಮಸ್ಟ್ ಬಿ ಪಾಸ್ಡ್ ಬೈ ಅ ಮೆಜಾರಿಟಿ ಆಫ್ ಆಲ್ ದೆನ್ ಮೆಂಬರ್ಸ್ ಆಫ್ ದಿ ಹೌಸ್, ಅಂದ್ರೆ ಸದನದಲ್ಲಿ ಆ ಸಮಯದಲ್ಲಿ ಒಟ್ಟು ಸದಸ್ಯರ ಒಂದು ಸ್ಟ್ರೆಂತ್ ಅಲ್ಲ, ಆ ರೆಸಲ್ಯೂಷನ್ ಅನ್ನ ಚರ್ಚೆ ಮಾಡುವ ಸಮಯದಲ್ಲಿ ಆ ಪ್ರೆಸೆಂಟ್ ಯಾರಿರ್ತಾರೆ, ಪ್ರೆಸೆಂಟ್ ಅಂಡ್ ವೋಟಿಂಗ್ ಅಂತ ನಾವೇನ್ ಹೇಳ್ತೇವೆ, ಸೊ ಅಲ್ಲಿ ಹಾಜರಿದ್ದಂತಹ ಸದಸ್ಯರು ವೋಟ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಕ್ರಿಯೆಯನ್ನ ನಾವು ಟೆಕ್ನಿಕಲಿ ಎಫೆಕ್ಟಿವ್ ಮೆಜಾರಿಟಿ ಅಥವಾ ಪರಿಣಾಮಕಾರಿ ಬಹುಮತ ಅಂತ ಹೇಳ್ತೇವೆ. ಸೊ ಅಲ್ಲಿ ಎಷ್ಟು ಜನ ಇರ್ತಾರೆ ಅವರೊಂದು ವೋಟಿಂಗ್ ಅನ್ನ ಮಾಡಿದಾಗ ಒಂದು ವೋಟ್ ಅಂದ್ರೆ 50-50 ಮಾಡಿದಾಗ ಒಂದು ವೋಟ್ ಎಕ್ಸೀಡ್ ಆದ್ರೆ ಆ ಒಂದು ರೆಸಲ್ಯೂಷನ್ ಪಾಸ್ ಆಗುತ್ತೆ. ಸೊ ಅದಕ್ಕಿಂತ ಕಡಿಮೆ ಬಂದ್ರೆ ಆ ಒಂದು ನಿರ್ಣಯವನ್ನ ರಿಜೆಕ್ಟ್ ಮಾಡಲಾಗುತ್ತೆ. ಸೊ ಈ ಒಂದು ಪ್ರಕ್ರಿಯೆ ಮುಖಾಂತರ ಸ್ಪೀಕರ್ ಅನ್ನ ರಿಮೂವ್ ಮಾಡಲಾಗುತ್ತೆ. ಅದಾದ್ಮೇಲೆ ಸಪೋಸ್ ಏನಾದ್ರೂ ರೆಸಲ್ಯೂಷನ್ ಅಂಗೀಕಾರ ಆದ್ರೆ, ಸ್ಪೀಕರ್ ಅನ್ನ ರಿಮೂವ್ ಮಾಡ್ಬೇಕಂತಕ್ಕಂತ ಒಂದು ನಿರ್ಣಯ ಅಂಗೀಕಾರವಾದರೆ, ದ ಡೆಪ್ಯೂಟಿ ಸ್ಪೀಕರ್ ಪರ್ಫಾರ್ಮ್ಸ್ ದಿ ಡ್ಯೂಟೀಸ್ ಟೆಂಪರರಿಲಿ, ಅಂದ್ರೆ ಉಪಾಧ್ಯಕ್ಷರು ತಾತ್ಕಾಲಿಕವಾಗಿ ಅವರ ಕರ್ತವ್ಯಗಳು, ಅಂದ್ರೆ ಸ್ಪೀಕರ್ನ ಕರ್ತವ್ಯಗಳು ಏನೇನಿರ್ತವೆ ಆ ಎಲ್ಲ ಕರ್ತವ್ಯಗಳನ್ನ ತಾತ್ಕಾಲಿಕವಾಗಿ ಡೆಪ್ಯೂಟಿ ಸ್ಪೀಕರ್ ಅವರು ನಿರ್ವಹಣೆ ಮಾಡಬೇಕಾಗಿರುತ್ತೆ. ದ ಹೌಸ್ ದೆನ್ ಎಲೆಕ್ಟ್ಸ್ ಅ ನ್ಯೂ ಒಬ್ಬ ಹೊಸ ಸ್ಪೀಕರ್ ನ ಆಯ್ಕೆ ಮಾಡ್ತಕ್ಕಂಥದ್ದು ಒಂದು ಪ್ರಕ್ರಿಯೆ ಆಗಿರುತ್ತೆ. ಹಾಗಿದ್ರೆ ನಮ್ಮ ಇತಿಹಾಸದಲ್ಲಿ ಈ ರೀತಿಯಾಗಿ ಸ್ಪೀಕರ್ ಅನ್ನ ಐತಿಹಾಸಿಕವಾಗಿ ಯಾವಾಗ್ಲಾದ್ರೂ ನಾವು ಸಕ್ಸಸ್ಫುಲ್ ಆಗಿ ವಜಾಗೊಳಿಸಿದವ ಅಂತ ನಮ್ಮ ಇತಿಹಾಸವನ್ನ ನೋಡಿದ್ರೆ, ಸೊ ಇದುವರೆಗೂ ಒಬ್ಬ ಸ್ಪೀಕರ್ ಅನ್ನು ಕೂಡ ಈ ಒಂದು ಪ್ರಕ್ರಿಯೆ ಮುಖಾಂತರ ತೆಗೆದು ಹಾಕಿರ್ತಕ್ಕಂಥ ಒಂದೂ ಕೂಡ ಉದಾಹರಣೆ ನಮ್ಮ ದೇಶದಲ್ಲಿ ಇರೋದಿಲ್ಲ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಸ್ವಯಂ ಚಾಲಿತ ಮಾರ್ಗದ ಅಡಿಯಲ್ಲಿ ಹೂಡಿಕೆದಾರರು ಈ ಕೆಳಗಿನ ಮಾಹಿತಿಯನ್ನ ಯಾರಿಗೆ ನೀಡಬೇಕಾಗುತ್ತದೆ? ಅಂಡರ್ ದಿ ಆಟೋಮ್ಯಾಟಿಕ್ ರೂಟ್ ಇನ್ವೆಸ್ಟರ್ಸ್ ಆರ್ ರಿಕ್ವೈರ್ಡ್ ಟು ಇನ್ಫಾರ್ಮ್. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನ ಮಾಡುವಾಗ ಒಂದು ಆಟೋಮ್ಯಾಟಿಕ್ ರೂಟ್ ಅಂತ ಬರುತ್ತೆ, ಇನ್ನೊಂದು ಗೌರ್ಮೆಂಟ್ ನ ಪರ್ಮಿಷನ್ ಅನ್ನ ತೆಗೆದುಕೊಂಡು ಬರ್ತಕ್ಕಂಥದ್ದು, ಇನ್ನೊಂದು ಆಟೋಮ್ಯಾಟಿಕ್ ರೂಟ್ ಅಂತ ಹೇಳ್ತೇವೆ. ಅದನ್ನೆಲ್ಲ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಬಟ್ ಆಟೋಮ್ಯಾಟಿಕ್ ರೂಟ್ ನ ಮುಖಾಂತರ ನಮ್ಮ ಭಾರತ ದೇಶದಲ್ಲಿ ಬಂಡವಾಳ ಹೂಡಿಕೆಯನ್ನ ಮಾಡಬೇಕಾಗಿದ್ದರೆ ವಿದೇಶಿಯರು ಅಥವಾ ವಿದೇಶಿ ಕಂಪನಿಗಳು ಯಾರ ಪರವಾನಗಿ ಅಥವಾ ಯಾರಿಗೆ ಮಾಹಿತಿಯನ್ನ ನೀಡಬೇಕಾಗುತ್ತದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮಾಹಿತಿಯನ್ನ ನೀಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಹಾಗಿದ್ರೆ FDI ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಕೇಂದ್ರ ಸಚಿವ ಸಂಪುಟ ಈ FDI ನಾರ್ಮ್ಸ್ ಏನಿರುತ್ತೆ ಅಂದ್ರೆ ವಿದೇಶಿ ನೇರ ಬಂಡವಾಳ ಹೂಡಿಕೆಯ ಒಂದು ಕಂಡೀಷನ್ಸ್ ಏನಿರುತ್ತೆ ಆ ಕಂಡೀಷನ್ಸ್ ಅನ್ನ ಸ್ವಲ್ಪ ಮಟ್ಟಿಗೆ ಸಡಿಲಗೊಳಿಸಿರ್ತಕ್ಕಂಥದ್ದು ಈಗ ಸುದ್ದಿಯಾಗಿರುತ್ತೆ. ಸೊ ಏನಿದು ಅಪ್ಡೇಟ್ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದು ಈ ಒಂದು ಡಿಸಿಷನ್ ಅನ್ನ ಕ್ಯಾಬಿನೆಟ್ ತೆಗೆದುಕೊಂಡಿರ್ತಕ್ಕಂಥದ್ದು. ಇದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ವಿದೇಶಿ ನೇರ ಬಂಡವಾಳಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಂಟ್ರಿ ಶೇರಿಂಗ್ ಅ ಲ್ಯಾಂಡ್ ಬಾರ್ಡರ್ ವಿತ್ ಇಂಡಿಯಾ, ಅಂದ್ರೆ ಭಾರತ ದೇಶದೊಂದಿಗೆ ಗಡಿಗಳನ್ನ ಹಂಚಿಕೊಂಡಿರ್ತಕ್ಕಂಥ ದೇಶಗಳಿಗೆ ಮಾತ್ರ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ನಿಯಮಗಳನ್ನ ಸಡಿಲಗೊಳಿಸ್ತಕ್ಕಂಥ ನಿರ್ಧಾರಕ್ಕೆ ಈಗ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆಯನ್ನ ನೀಡಲಾಗಿರುತ್ತೆ. ಸೊ ಏನಿದರ ಬ್ಯಾಕ್ ಗ್ರೌಂಡ್ ಅಂತ ನಾವು ನೋಡೋದಾದ್ರೆ, ಇನ್ 2020 2020ರಲ್ಲಿ
ಕೊರೋನಾ ಸಮಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಪ್ರಾಸೆಸ್ ಏನಿರುತ್ತೆ, ಸೊ ಅದಕ್ಕೆ ಸ್ವಲ್ಪ ಸ್ಟ್ರಿಕ್ಟ್ ನಾರ್ಮ್ಸ್ ಅನ್ನ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಕಠಿಣವಾದ ಕೆಲವೊಂದು ನಿಯಮಗಳನ್ನ ಜಾರಿಗೆ ತರಲಾಗಿರುತ್ತೆ. ಸೊ ಆ ಒಂದು ನಿಯಮಗಳನ್ನ ಕೋವಿಡ್ ಸಮಯದಲ್ಲಿ ಏನ್ ತಂದಿದ್ರು ಅದನ್ನ ಈಗ ಸಡಿಲಗೊಳಿಸ್ತಕ್ಕಂತ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿರುತ್ತೆ. ಸೊ ರಿಕ್ವೈರ್ಡ್ ಪ್ರಿಯರ್ ಗವರ್ನಮೆಂಟ್ ಅಪ್ರೂವಲ್ ಬಿಫೋರ್ ಇನ್ವೆಸ್ಟಿಂಗ್ ಇನ್ ಇಂಡಿಯನ್ ಕಂಪನೀಸ್. ಅಂದ್ರೆ ನಮ್ಮ ನೆರೆಯ ರಾಷ್ಟ್ರಗಳು ಏನಿರುತ್ತೆ, ಈ ನೆರೆಯ ರಾಷ್ಟ್ರಗಳು ನಮ್ಮ ಭಾರತ ದೇಶದಲ್ಲಿ ಬಂಡವಾಳ ಹೂಡಿಕೆಯನ್ನ ಮಾಡಬೇಕಾಗಿದ್ದರೆ ಸರ್ಕಾರದ ಒಂದು ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಆ ಒಂದು ನಿಯಮವನ್ನ ಈಗ ಸಡಿಲಗೊಳಿಸ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಹಾಗಿದ್ರೆ ಈ ನಿಯಮದಿಂದ ಯಾವ ಯಾವ ಕಂಟ್ರೀಸ್ಗಳಿಗೆ ಅಫೆಕ್ಟ್ ಆಗಿತ್ತು ಅಥವಾ ಬಾಧಿತವಾಗಿದ್ದ ರಾಷ್ಟ್ರಗಳು ಯಾವುದು ಅಂದ್ರೆ ಚೈನಾ ಮತ್ತು ಪಾಕಿಸ್ತಾನ್. ಆಕ್ಚುಲಿ ಈ ಚೈನಾ ಮತ್ತು ಪಾಕಿಸ್ತಾನಕ್ಕೆ FDI ಅಥವಾ ವಿದೇಶಿ ನೇರ ಬಂಡವಾಳ ಹೂಡಿಕೆ ಮಾಡಲಿಕ್ಕೆ ಇನ್ ಸ್ವಲ್ಪ ಎಕ್ಸ್ಟ್ರಾ ಕಂಡೀಷನ್ಸ್ ಇರುತ್ತೆ, ಸ್ಕ್ರೂಟಿನಿ ಇರುತ್ತೆ, ಅಥವಾ ಸೆಕ್ಯೂರಿಟಿ ಚೆಕ್ಅಪ್ಸ್ ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅಷ್ಟು ಈಸಿಯಾಗಿ ಚೈನಾ ಮತ್ತು ಪಾಕಿಸ್ತಾನ FDI ಮಾಡಲಿಕ್ಕೆ ಅವಕಾಶಗಳು ಇರೋದಿಲ್ಲ. ಸೊ ಇದನ್ನ ಬಿಟ್ರೆ ನೇಪಾಲ್, ಭೂತಾನ್, ಬಾಂಗ್ಲಾದೇಶ್, ಮ್ಯಾನ್ಮಾರ್, ಅಫ್ಘಾನಿಸ್ತಾನ್, ಸೊ ಇವೆಲ್ಲ ಕೂಡ ನಮ್ಮ ದೇಶದೊಂದಿಗೆ ಗಡಿಗಳನ್ನ ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಈ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಾಗ ಸಡಿಲಿಕೆಯನ್ನ ಮಾಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು FDIಗೆ ಸಂಬಂಧಪಟ್ಟಂತೆ ಸೇಫ್ ಗಾರ್ಡ್ಸ್ ಅಥವಾ ಸುರಕ್ಷತಾ ಕ್ರಮಗಳು ಏನು ಅಂತ ನಾವು ನೋಡೋದಾದ್ರೆ, ಸೆನ್ಸಿಟಿವ್ ಸೆಕ್ಟರ್ಸ್ ಮೇ ಸ್ಟಿಲ್ ರಿಕ್ವೈರ್ ಸೆಕ್ಯೂರಿಟಿ ಕ್ಲಿಯರೆನ್ಸ್. ಅಂದ್ರೆ ಕೆಲವೊಂದು ವಲಯಗಳು, ಅಂದ್ರೆ ಇವಾಗ ಏನ್ ಸಡಿಲಿಕೆ ಮಾಡಿದ್ದಾರೆ ಎಲ್ಲಾ ವಲಯಗಳಿಗೂ ಸಡಿಲಿಕೆ ಮಾಡಿಲ್ಲ, ಕೆಲವೊಂದು ವಲಯಗಳಿಗೆ ಮಾತ್ರ ಸಡಿಲಿಕೆ ಮಾಡಲಾಗಿರುತ್ತೆ. ಯಾವ್ದ್ಯಾವ್ದು ಸೂಕ್ಷ್ಮ ವಲಯಗಳಿರ್ತವೆ ಆ ಸೂಕ್ಷ್ಮ ವಲಯಗಳಲ್ಲಿ ಇಂದಿಗೂ ಕೂಡ ಹೆಚ್ಚಿನ ಭದ್ರತಾ ಅನುಮತಿಯನ್ನ ಪಡೆದುಕೊಳ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಗವರ್ನಮೆಂಟ್ ರಿಟೇನ್ಸ್ ಸ್ಕ್ರೀನಿಂಗ್ ಮೆಕ್ಯಾನಿಸಮ್ಸ್ ಟು ಪ್ರೊಟೆಕ್ಟ್ ನ್ಯಾಷನಲ್ ಇಂಟ್ರೆಸ್ಟ್. ರಾಷ್ಟ್ರೀಯ ಹಿತಾಸಕ್ತಿಯನ್ನ ಕಾಪಾಡುವ ಉದ್ದೇಶದಿಂದ ಸರ್ಕಾರ ಒಂದು ಸ್ಕ್ರೀನಿಂಗ್ ಮಾಡ್ತಕ್ಕಂಥ ಒಂದು ಕಾರ್ಯವಿಧಾನವನ್ನ ಸರ್ಕಾರ ಮುಂದುವರಿಸ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇನ್ನು ರಿಲೇಟೆಡ್ ಪಾಲಿಸಿ ಅಂದ್ರೆ ಯಾವ ಒಂದು ನೀತಿಗೆ ಇದು ಸಂಬಂಧಪಟ್ಟಿದೆ ಅಂತ ನಾವು ನೋಡೋದಾದ್ರೆ, ಮ್ಯಾನೇಜ್ಡ್ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅಂತ ಹೇಳ್ತೇವೆ. ಅಂದ್ರೆ ಕೈಗಾರಿಕಾ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಏನಿರುತ್ತೆ, ಸೊ ಇದರ ಅಡಿಯಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇಟ್ಸ್ ಅ ಪಾರ್ಟ್ ಆಫ್ ಇಂಡಿಯಾಸ್ ಬ್ರಾಡರ್ FDI ಪಾಲಿಸಿ ಫ್ರೇಮ್ವರ್ಕ್. ಇದು ಭಾರತ ದೇಶದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನೀತಿ ಏನಿರುತ್ತೆ ಅದರ ಚೌಕಟ್ಟಿನ ಒಂದು ಭಾಗವಾಗಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಹೀಗಿದ್ರೆ ಸೊ FDIಗೆ ಸಂಬಂಧಪಟ್ಟಂತೆ ನಾವು ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ, ಸೊ ಇಟ್ ಇಸ್ ಅನ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ಫಾರಿನ್ ಕಂಪನಿ. ಅಂದ್ರೆ ವಿದೇಶಿ ಕಂಪನಿಗಳಾಗಿರ್ಬೋದು, ವಿದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಇವರು ಇನ್ ಬಿಸ್ನೆಸ್ ಲೊಕೇಟೆಡ್ ಇನ್ ಅನದರ್ ಕಂಟ್ರಿ, ಅಂದ್ರೆ ಬೇರೊಂದು ರಾಷ್ಟ್ರಗಳಲ್ಲಿ ನೆಲೆಸಿರ್ತಕ್ಕಂಥ ಒಂದು ಬಿಸ್ನೆಸ್ ಗಳಲ್ಲಿ ಬಂಡವಾಳ ಹೂಡಿಕೆಯನ್ನ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನ ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೇವೆ. ಸೊ ಇಟ್ ಇನ್ವಾಲ್ವ್ಸ್ ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಅಂಡ್ ಕಂಟ್ರೋಲ್ ಇನ್ ದಿ ಫಾರಿನ್ ಎಂಟರ್ಪ್ರೈಸ್. ಅಂದ್ರೆ ವಿದೇಶಿ ಉದ್ಯಮಗಳಲ್ಲಿ ದೀರ್ಘಕಾಲಿಕವಾಗಿ ಯಾರಿಗೆ ಆಸಕ್ತಿ ಇರುತ್ತೆ ಮತ್ತೆ ನಿಯಂತ್ರಣಕ್ಕೆ ಒಳಗೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೇವೆ. ಸೊ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ವಿಧಗಳು ಯಾವುದು ಅಂದ್ರೆ, ಮೊದಲನೇದನ್ನ ನಾವು ಹಾರಿಜಾಂಟಲ್ FDI ಅಂತ ಕರಿತೇವೆ. ಇದನ್ನ ನಾವು ಸಮತಲ ನೇರ ಬಂಡವಾಳ ಹೂಡಿಕೆ ಅಂತ ಹೇಳ್ತೇವೆ. ಸಮತಲ ಅಂದ್ರೆ they're going to invest in the same type of business abroad. ಅಂದ್ರೆ ತನ್ನ ದೇಶದಲ್ಲಿ ಯಾವ ರೀತಿಯ ಬಿಸ್ನೆಸ್ ಅನ್ನ ಅವ್ರು ಆಲ್ರೆಡಿ ಏನ್ ನಿರ್ವಹಣೆ ಮಾಡ್ತಾ ಇರ್ತಾರೆ ಅದೇ ರೀತಿಯ ಬಿಸ್ನೆಸ್ ಅನ್ನ ಅವರು ವಿದೇಶದಲ್ಲೂ ಕೂಡ ಬಂಡವಾಳ ಹೂಡಿಕೆಯನ್ನ ಮಾಡಿದ್ರೆ ಅದನ್ನ ಹಾರಿಜಾಂಟಲ್ ಅಥವಾ ಸಮತಲ ಬಂಡವಾಳ ಹೂಡಿಕೆ ಅಂತ ಕರಿತೇವೆ. ಇನ್ನೊಂದನ್ನ ವರ್ಟಿಕಲ್ FDI ಅಂತ ಕರಿತೇವೆ. ಸೊ ಯಾವಾಗ ಅವರು ತಮ್ಮ ರಾಷ್ಟ್ರದಲ್ಲಿ ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್ಗೂ ಈಗ ಬೇರೊಂದು ರಾಷ್ಟ್ರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್ಗೂ ವ್ಯತ್ಯಾಸವಿದ್ದರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ವರ್ಟಿಕಲ್ FDI ಅಂತ ಕರಿತೇವೆ. ಇನ್ನೊಂದನ್ನ ಕಾಂಗ್ಲೋಮೆರೇಟ್ FDI ಅಂತ ಕರಿತೇವೆ. ಕಾಂಗ್ಲೋಮೆರೇಟ್ ಅಂದ್ರೆ ಅನ್ರಿಲೇಟೆಡ್ ಬಿಸ್ನೆಸ್ ಸೆಕ್ಟರ್, ಅಂದ್ರೆ ಸಂಬಂಧವಿಲ್ಲದ ವ್ಯಾಪಾರ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡ್ತಕ್ಕಂಥದ್ದನ್ನ ನಾವು ಸಮೂಹ ಅಥವಾ ಕಾಂಗ್ಲೋಮರೇಟ್ FDI ಅಂತ ಇದನ್ನ ಕರೆಯಲಾಗುತ್ತೆ.
ಹಾಗಿದ್ರೆ ಭಾರತ ದೇಶದಲ್ಲಿ FDI ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗಿದ್ರೆ ಯಾವ ಯಾವ ಮಾರ್ಗಗಳಿರುತ್ತೆ ಅಂತ ನಾವು ನೋಡೋದಾದ್ರೆ, ಮೊದಲನೇದನ್ನ ಆಟೋಮ್ಯಾಟಿಕ್ ರೂಟ್ ಅಂತ ಹೇಳ್ತೇವೆ. ಇದನ್ನ ನಾವು ಸ್ವಯಂ ಚಾಲಿತ ಮಾರ್ಗ ಅಂತ ಹೇಳ್ತೇವೆ. ಸೊ ನೋ ಪ್ರಿಯರ್ ಅಪ್ರೂವಲ್ ಫ್ರಮ್ ದಿ ಗವರ್ನಮೆಂಟ್ ರಿಕ್ವೈರ್ಡ್, ಅಂದ್ರೆ ಕೆಲವೊಂದು ಸೆಕ್ಟರ್ಗಳಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನ ಮಾಡಬೇಕಾಗಿದ್ದರೆ ಸರ್ಕಾರದ ಯಾವುದೇ ಪರ್ಮಿಷನ್ ಅನ್ನ ಅವಶ್ಯಕತೆ ಇರೋದಿಲ್ಲ. ಅದನ್ನೇ ನಾವು ಸ್ವಯಂ ಚಾಲಿತ ಮಾರ್ಗ ಅಂತ ಹೇಳ್ತೇವೆ. ಬಟ್ ಅವರು ಓನ್ಲಿ ಇನ್ಫಾರ್ಮ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅವರು ಯಾರಿಗೆ ಮಾಹಿತಿಯನ್ನ ನೀಡಬೇಕಾಗಿರುತ್ತೆ ಅಂದ್ರೆ ಭಾರತ ದೇಶದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮಾಹಿತಿಯನ್ನ ನೀಡಿದ್ರೆ ಸಾಕು, ಅವರು ಬಂಡವಾಳ ಹೂಡಿಕೆಯನ್ನ ಮಾಡಬಹುದಾಗಿರುತ್ತೆ. ಇನ್ನೊಂದನ್ನ ನಾವು ಗವರ್ನಮೆಂಟ್ ರೂಟ್ ಅಥವಾ ಸರ್ಕಾರಿ ಮಾರ್ಗ ಅಂತ ಹೇಳ್ತೇವೆ. ಇದರಲ್ಲಿ ಅಪ್ರೂವಲ್ ಫ್ರಮ್ ದಿ ಗವರ್ಮೆಂಟ್ ಈಸ್ ಕಂಪಲ್ಸರಿ. ಭಾರತ ಸರ್ಕಾರದ ವತಿಯಿಂದ ಅನುಮೋದನೆ ಕಂಪಲ್ಸರಿ, ಅಗತ್ಯವಿರ್ತಕ್ಕಂಥ ಒಂದು ವಲಯ ಇದಾಗಿರುತ್ತೆ. ಸೊ ಕೋಆರ್ಡಿನೇಟೆಡ್ ಬೈ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಅಂಡ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್, ಅಂದ್ರೆ ಕೈಗಾರಿಕೆ ಮತ್ತೆ ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಏನಿರುತ್ತೆ, ಸೊ ಇದು ಸಂಯೋಜಿಸುವ ಪ್ರಕ್ರಿಯೆ ಮುಖಾಂತರ ಸರ್ಕಾರದ ವತಿಯಿಂದ ಅವರು ಪರ್ಮಿಷನ್ ಅನ್ನ ತೆಗೆದುಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಯಾವ ಯಾವ ವಲಯಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ FDI ಅನ್ನ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಅದನ್ನ ನಾವಿಲ್ಲಿ ನೋಡೋದಾದ್ರೆ, ಲಾಟ್ರಿ ಬಿಸ್ನೆಸ್ ಅನ್ನ ಮಾಡಂಗಿಲ್ಲ. ಲಾಟ್ರಿ ಬಿಸ್ನೆಸ್ಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಅಪ್ರೂವ್ ಮಾಡಿರೋದಿಲ್ಲ. ಚಿಟ್ ಫಂಡ್ಸ್ ಅನ್ನ ನಡೆಸಲಿಕ್ಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಂಗಿಲ್ಲ. TDR ಟ್ರೇಡಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಟ್ರಾನ್ಸ್ಫರಬಲ್ ಡೆವಲಪ್ಮೆಂಟ್ ರೈಟ್ಸ್. ಟ್ರಾನ್ಸ್ಫರಬಲ್ ಡೆವಲಪ್ಮೆಂಟ್ ರೈಟ್ಸ್ ಅಂದ್ರೆ ಇಮ್ಯಾಜಿನ್ ನಿಮ್ದೊಂದು ಪ್ರೈವೇಟ್ ಲ್ಯಾಂಡ್ ಇರುತ್ತೆ, ಬಟ್ ಅಲ್ಲಿ ಡೆವಲಪ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಕೆಲವೊಂದು ಪ್ರಾಹಿಬಿಷನ್ಸ್ ಇರುತ್ತೆ. ಡ್ಯೂ ಟು ವೇರಿಯಸ್ ರೀಸನ್ಸ್ ಸರ್ಕಾರದ ವತಿಯಿಂದ ಪ್ರಾಹಿಬಿಷನ್ಸ್ ಇರುತ್ತೆ. ಅದಕ್ಕೆ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಇನ್ನೊಂದು ಕಡೆ ಒಂದು ಕಂಪೆನ್ಸೇಟರಿ ಲ್ಯಾಂಡ್ ಅನ್ನ ಕೊಡ್ತಾರೆ. ಸೊ ಆ ರೀತಿಯಾಗಿ ವರ್ಗಾವಣೆ ಆಗ್ತಕ್ಕಂಥ ವ್ಯವಹಾರಗಳಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿರೋದಿಲ್ಲ. ಇನ್ನು ಟೊಬ್ಯಾಕೋ ಪ್ರಾಡಕ್ಟ್ಸ್ ಅಥವಾ ತಂಬಾಕು ಉತ್ಪನ್ನಗಳ ಉತ್ಪಾದನೆಯಲ್ಲಿ ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಂಗಿಲ್ಲ. ಗ್ಯಾಮ್ಲಿಂಗ್ ಮತ್ತೆ ಕೆಸಿನೋಗಳಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ. ನಿಧಿ ಕಂಪನಿ ಅಂದ್ರೆ ಒಂದು ಇಮ್ಯಾಜಿನ್ ಒಂದು 10 ಜನ ಅಥವಾ 20 ಜನ ಒಂದು ಫಂಡ್ ಅನ್ನ ಮಾಡಿಕೊಂಡು ಅವ್ರಿಗವ್ರೆ ಒಂದು ಕೋಆಪರೇಟಿವ್ ಸೊಸೈಟಿ ಅಂತ ಮಾಡ್ಕೊಂಡಿರ್ತಾರೆ. ಆ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಂಗಿಲ್ಲ. ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಂಗಿಲ್ಲ. ಇವನ್ ಅಟಾಮಿಕ್ ಎನರ್ಜಿ ಅಥವಾ ಈ ಪರಮಾಣು ಶಕ್ತಿ ಆಗಿರ್ಬೋದು, ಅದ್ರ ಜೊತೆಗೆ ರೈಲ್ವೇಸ್ ಅಲ್ಲಿ ಕೆಲವೊಂದು ಸೆಕ್ಟರ್ಗಳಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಿಕ್ಕೆ ಅವಕಾಶವನ್ನ ನೀಡಿರೋದಿಲ್ಲ. ಹಾಗಿದ್ದರೆ ನಮ್ಮ ಭಾರತ ದೇಶದಲ್ಲಿ ಸೆಕ್ಟರ್ ವೈಸ್ FDI ಲಿಮಿಟ್ಸ್ ಎಷ್ಟೆಷ್ಟಿದೆ, ಯಾವ ವಲಯಕ್ಕೆ ಎಷ್ಟರ ಮಟ್ಟಿಗೆ ವಿದೇಶಿ ನೇರ ಬಂಡವಾಳ ಹೂಡಿಕೆ ಮಾಡ್ಬೋದು ಅಂತ ನಾವಿಲ್ಲಿ ನೋಡೋದಾದ್ರೆ, ಕಾಮರ್ಸ್ಗೆ 100% ಆಟೋಮ್ಯಾಟಿಕ್ ರೂಟ್. ಕಾಮರ್ಸ್ ಅಂದ್ರೆ ಆನ್ಲೈನ್ ಮುಖಾಂತರ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿರುತ್ತೆ, ಅದು ಸ್ವಯಂ ಚಾಲಿತ ಮಾರ್ಗದ ಮುಖಾಂತರ 100% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ. ಇನ್ನು ಸಿವಿಲ್ ಏವಿಯೇಷನ್, ಅದರಲ್ಲಿ ಮೇಂಟೆನೆನ್ಸ್, ರಿಪೇರ್ ಮತ್ತೆ ಓವರ್ ಹೌಲ್ ಅಂತ ನಾವೇನ್ ಹೇಳ್ತೇವೆ. ಸೊ ಈ ಒಂದು ನಾಗರಿಕ ವಿಮಾನಯಾನ ಕ್ಷೇತ್ರ ಏನಿದೆ ಅದರಲ್ಲೂ ಕೂಡ ಆಟೋಮ್ಯಾಟಿಕ್ ರೂಟ್ ನ ಮುಖಾಂತರ 100% ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ. ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯಗಳ ಅಭಿವೃದ್ಧಿ ಮಾತ್ರ ಅದರಲ್ಲಿ 100% ಆಟೋಮ್ಯಾಟಿಕ್ ರೂಟ್ ನ ಮುಖಾಂತರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ. ಪ್ರಿಂಟ್ ಮೀಡಿಯಾ, ಮುದ್ರಿತ ಮಾಧ್ಯಮದಲ್ಲಿ 26% ವರೆಗೂ ಆಟೋಮ್ಯಾಟಿಕ್ ರೂಟ್ ನಿಂದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ. ಪ್ರೈವೇಟ್ ಸೆಕ್ಟರ್ ಬ್ಯಾಂಕಿಂಗ್, ಖಾಸಗಿ ವಲಯದ ಬ್ಯಾಂಕಿಂಗ್ ನಲ್ಲಿ 49% ಆಟೋಮ್ಯಾಟಿಕ್ ರೂಟ್, 74% ಗವರ್ನಮೆಂಟ್ ಅಪ್ರೂವಲ್ ನ ಮುಖಾಂತರ 74% ವರೆಗೂ ಅವರು ಇನ್ವೆಸ್ಟ್ಮೆಂಟ್ ಅಂತ ಮಾಡಬಹುದಾಗಿರುತ್ತೆ. ಫಾರ್ಮಾಸ್ಯೂಟಿಕಲ್ಸ್ ಅಥವಾ ಔಷಧಿಗಳ ತಯಾರಿಕೆಯಲ್ಲಿ 100% ಆಟೋಮ್ಯಾಟಿಕ್ ರೂಟ್ ನಿಂದ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ. ಇನ್ನು ಡಿಫೆನ್ಸ್ ಅಥವಾ ಸೇವಾ ಕ್ಷೇತ್ರಕ್ಕೆ ಬಂದಾಗ 74% ಆಟೋಮ್ಯಾಟಿಕ್ ರೂಟ್ ನ ಮುಖಾಂತರ, ಮತ್ತೆ 100% ಮಾಡಬೇಕಾಗಿದ್ರೆ ಗವರ್ನಮೆಂಟ್ ಅಪ್ರೂವಲ್ ಅನ್ನ ತೆಗೆದುಕೊಂಡು ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು FDIಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಇಸ್ ನಗೌರಿ ಪಾನ್ ಮೇತಿ ಅಂದರೆ ಏನು? ವಾಟ್ ಈಸ್ ನಗೌರಿ ಪಾನ್ ಮೇತಿ? ಸೊ ಇದಕ್ಕೆ ಸರಿಯಾದ ಉತ್ತರ, ಇದು ಸಾಂಪ್ರದಾಯಿಕ ಮೆಂತ್ಯ ವಿಧವಾಗಿರುತ್ತೆ. ಇದನ್ನ ಟ್ರೆಡಿಷನಲ್ ವೆರೈಟಿ ಆಫ್ ಫೆನ್ಯುಗ್ರೀಕ್ ಅಂತ ಹೇಳ್ತೇವೆ. ಸೊ ಇದು ಈಗ ಸುದ್ದಿಯಲ್ಲಿ ಇರ್ಲಿಕ್ಕೆ ಕಾರಣ ಏನು ಅಂದ್ರೆ, ಈ ನಗೌರಿ ಪಾನ್ ಮೇತಿ ಏನಿದೆ ಇದಕ್ಕೆ
ಪೇಟೆಂಟ್ ಅನ್ನ ನೀಡಲಾಗಿರುತ್ತೆ. ಏನಿದು ಪೇಟೆಂಟ್, ಯಾವ ರೀತಿಯ ಪೇಟೆಂಟ್ ಅನ್ನ ಇದಕ್ಕೆ ನೀಡಲಾಗಿದೆ, ಇದರ ಉದ್ದೇಶಗಳೇನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಆ ಒಂದು ಮೇತಿಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ನಗೌರಿ ಪಾನ್ ಮೇತಿ ಅಂತ ಹೇಳ್ತೇವೆ. ಅದಕ್ಕೆ ಈ ಫಾರ್ಮರ್ಸ್ ವೆರೈಟಿ ಕ್ಯಾಟಗರಿಯಲ್ಲಿ ಅಂದ್ರೆ ರೈತರ ತಳಿ ವಿಭಾಗದಲ್ಲಿ ಇದಕ್ಕೆ ಒಂದು ಪೇಟೆಂಟ್ ರಕ್ಷಣೆಯನ್ನ ಕೊಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಈ ಒಂದು ರೆಕಗ್ನಿಷನ್ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ PPVFRA. ಅದರ ಅರ್ಥ ಏನು ಅಂದ್ರೆ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ ಅಥಾರಿಟಿ ಅಂತ ಹೇಳ್ತೇವೆ. ಸಸ್ಯ ಪ್ರಭೇದಗಳ ರಕ್ಷಣೆ ರೈತರ ಹಕ್ಕುಗಳ ಪ್ರಾಧಿಕಾರದಿಂದ ನೀಡಲಾಗಿರ್ತಕ್ಕಂಥ ಒಂದು ಮಾನ್ಯತೆ ಇದಾಗಿರುತ್ತೆ. ಇದು ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಏನಿದು ಪಾನ್ ಮೇತಿ, ನಗೋರಿ ಪಾನ್ ಮೇತಿ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ ಇದು ಒಂದು ರೀತಿಯ ಫೆನುಗ್ರೀಕ್ ಆಗಿರುತ್ತೆ. ಅಂದ್ರೆ ಮೆಂತೆಯ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ವಿಧವಾಗಿರುತ್ತೆ. ಇದರ ಎಲೆಗಳು ತುಂಬಾ ಅಗಲವಾಗಿರುತ್ತೆ, ಸ್ಟ್ರಾಂಗ್ ಅರೋಮಾ ಇರುತ್ತೆ. ಅಂದ್ರೆ ಅದರ ಸುವಾಸನೆ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಒಂದು ಸುವಾಸನೆಯನ್ನ ಹೊಂದಿರತಕ್ಕಂಥ ಒಂದು ತಳಿಯಾಗಿರುತ್ತೆ. ಸೊ ಇದು ಲೀಫಿ ವೆಜಿಟೇಬಲ್ ಅಂದ್ರೆ ಎಲೆಗಳನ್ನ ತರಕಾರಿಯಾಗಿ ಕೂಡ ಯೂಸ್ ಮಾಡಲಾಗುತ್ತೆ, ಮತ್ತೆ ಸ್ಪೈಸಸ್ ಅಥವಾ ಮಸಾಲೆ ಪದಾರ್ಥಗಳ ರೀತಿಯಲ್ಲೂ ಕೂಡ ಇದನ್ನ ಯೂಸ್ ಮಾಡಲಾಗುತ್ತೆ. ಕಲ್ಟಿವೇಟೆಡ್ ಮೇನ್ಲಿ ಇನ್ ನಗೌರ್ ಡಿಸ್ಟ್ರಿಕ್ಟ್ ಆಫ್ ರಾಜಸ್ಥಾನ. ರಾಜಸ್ಥಾನದಲ್ಲಿ ನಾಗೌರ್ ಅಂತಕ್ಕಂಥ ಒಂದು ಜಿಲ್ಲೆ ಬರುತ್ತೆ. ಆ ಒಂದು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಬೆಳೀತಕ್ಕಂಥ ಒಂದು ಬೆಳೆಯಾಗಿರುತ್ತೆ. ಹಾಗಿದ್ರೆ ಇದಕ್ಕೆ ಯಾವ ಕ್ಯಾಟಗರಿಯಲ್ಲಿ ಮಾನ್ಯತೆಯನ್ನ ಕೊಡಲಾಗಿರುತ್ತೆ ಅಂದ್ರೆ ಕಮ್ಯುನಿಟಿ ಫಾರ್ಮರ್ಸ್ ವೆರೈಟಿ ಅಂತ ಹೇಳ್ತೇವೆ. ಅಂದ್ರೆ ಸಮುದಾಯ ರೈತರ ಒಂದು ತಳಿ, ಈ ಒಂದು ವರ್ಗದ ಅಡಿಯಲ್ಲಿ ಇದಕ್ಕೆ ಸಂರಕ್ಷಣೆಯನ್ನ ನೀಡಲಾಗಿರುತ್ತೆ. ಸೊ ಇದು ಕಲೆಕ್ಟಿವ್ ನಾಲೆಜ್ ಅಂಡ್ ಕಲ್ಟಿವೇಶನ್ ಪ್ರಾಕ್ಟೀಸಸ್ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿ ಮಾಡ್ತಕ್ಕಂಥದ್ದಲ್ಲ, ಸಾಮುದಾಯಿಕವಾಗಿ ಮಾಡ್ತಕ್ಕಂಥ ಒಂದು ಕೃಷಿ ಪದ್ಧತಿ ಏನಿದೆ ಆ ಒಂದು ಕ್ಯಾಟಗರಿ ಅಥವಾ ವರ್ಗದ ಅಡಿಯಲ್ಲಿ ಇದಕ್ಕೆ ಪ್ರೊಟೆಕ್ಷನ್ ಅನ್ನ ನೀಡಲಾಗಿರುತ್ತೆ. ಇನ್ನು ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ ಆಕ್ಟ್ 2001 ಅಂದ್ರೆ ಇದು ಯಾವ ಕಾಯ್ದೆಯ ಅಡಿಯಲ್ಲಿ ಬರುತ್ತೆ ಅಂದ್ರೆ ಸಸ್ಯ ಪ್ರಭೇದಗಳು ಮತ್ತು ರೈತರ ಹಕ್ಕುಗಳ ಸಂರಕ್ಷಣೆ 2001ರ ಕಾಯ್ದೆಯ ಅಡಿಯಲ್ಲಿ ಈ ಒಂದು ಸಂರಕ್ಷಣೆಯನ್ನ ಈ ಮೇತಿಗೆ ನೀಡಲಾಗಿರುತ್ತೆ. ಅಂಡ್ ಇಂಪ್ಲಿಮೆಂಟೆಡ್ ಬೈ, ಸೊ ನಾನು ಅವಾಗಲೇ ಹೇಳ್ತಕ್ಕಂಥ ಒಂದು ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ ಅಥಾರಿಟಿ ಅಂತ ಏನ್ ಹೇಳಿದೆ, ಸೊ ಇವರ ವತಿಯಿಂದ ಅನುಷ್ಠಾನಗೊಳಿಸಲಾಗುತ್ತೆ. ಅಂದ್ರೆ ಇವಾಗ ಏನು ಪೇಟೆಂಟ್ ಪ್ರೊಟೆಕ್ಷನ್ ಅನ್ನ ಕೊಡಲಾಗಿರುತ್ತೆ, ಸೊ ಅದನ್ನ ಈ ಒಂದು ವಿಭಾಗದ ಅಂಡರ್ ನಲ್ಲಿ ಅದನ್ನ ಅನುಷ್ಠಾನಗೊಳಿಸ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ PPVFRA ಇದರ ಉದ್ದೇಶಗಳು ಅಥವಾ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ನೋಡೋದಾದ್ರೆ ಪ್ರೊಟೆಕ್ಟ್ ಪ್ಲಾಂಟ್ ಬ್ರೀಡರ್ಸ್ ಅಂಡ್ ಫಾರ್ಮರ್ಸ್ ರೈಟ್, ರೈತರ ಹಕ್ಕುಗಳನ್ನ ಮತ್ತೆ ಸಸ್ಯದ ತಳಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಎನ್ಕರೇಜ್ ಡೆವಲಪ್ಮೆಂಟ್ ಆಫ್ ನ್ಯೂ ಪ್ಲಾಂಟ್ ವೆರೈಟೀಸ್, ಹೊಸ ಸಸ್ಯ ಪ್ರಭೇದಗಳನ್ನ ಅಭಿವೃದ್ಧಿಗೊಳಿಸ್ತಕ್ಕಂಥದ್ದನ್ನ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು. ರೆಕಗ್ನೈಸ್ ಟ್ರೆಡಿಷನಲ್ ಅಗ್ರಿಕಲ್ಚರಲ್ ಲ್ಯಾಂಗ್ವೇಜ್ ಅಂದ್ರೆ ಟ್ರೆಡಿಷನಲ್ ಅಗ್ರಿಕಲ್ಚರಲ್ ನಾಲೆಜ್ ಅಂದ್ರೆ ಈ ರೈತರ ಒಂದು ಸಾಂಪ್ರದಾಯಿಕ ಕೃಷಿ ಜ್ಞಾನ ಏನಿರುತ್ತೆ, ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ. ಅಂದ್ರೆ ರೈತರಿಗೆ ಸಾಂಪ್ರದಾಯಿಕವಾಗಿ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಜ್ಞಾನ ಇರುತ್ತೆ. ಆ ಒಂದು ಜ್ಞಾನವನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇದರ ಜೊತೆಗೆ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಥವಾ ಜೀವ ವೈವಿಧ್ಯತೆಯ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಕೂಡ ಇದರ ಒಂದು ಉದ್ದೇಶವಾಗಿರುತ್ತೆ. ಇನ್ನು ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ ರೈಟ್ಸ್ ಆಕ್ಟ್ 2001 ಈ ಒಂದು ಕಾಯ್ದೆಯ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಈ ಕಾಯ್ದೆಯನ್ನ ತಂದಿರ್ತಕ್ಕಂಥದ್ದು ಪ್ರೊಟೆಕ್ಟ್ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ಸ್ ರೈಟ್ಸ್ ಇನ್ ಇಂಡಿಯಾ, ಭಾರತ ದೇಶದಲ್ಲಿ ಸಸ್ಯ ಪ್ರಭೇದಗಳು ಮತ್ತು ರೈತರ ಹಕ್ಕುಗಳನ್ನ ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಇದನ್ನ ತರಲಾಗಿರುತ್ತೆ. ಸೊ ಎನ್ಕರೇಜಸ್ ಡೆವಲಪ್ಮೆಂಟ್ ಆಫ್ ನ್ಯೂ ಪ್ಲಾಂಟ್ ವೆರೈಟೀಸ್, ಹೊಸ ಸಸ್ಯ ಪ್ರಭೇದಗಳನ್ನ ಅಭಿವೃದ್ಧಿಗೊಳಿಸಲಿಕ್ಕೆ ಈ ಕಾಯ್ದೆಯ ಅಡಿಯಲ್ಲಿ ಪ್ರೋತ್ಸಾಹವನ್ನ ನೀಡಲಾಗುತ್ತೆ. ಸೊ ರೆಕಗ್ನೈಸಸ್ ಫಾರ್ಮರ್ಸ್ ಕಾಂಟ್ರಿಬ್ಯೂಷನ್ ಇನ್ ಕನ್ಸರ್ವಿಂಗ್ ಅಂಡ್ ಇಂಪ್ರೂವಿಂಗ್ ಸೀಡ್ಸ್ ಅಂದ್ರೆ ಬಿತ್ತನೆ ಬೀಜಗಳ ಸಂರಕ್ಷಣೆ ಆಗಿರ್ಬೋದು ಮತ್ತು ಸುಧಾರಣೆ ಮಾಡುವಲ್ಲಿ ರೈತರು ನೀಡ್ತಕ್ಕಂಥ ಒಂದು ಕೊಡುಗೆ ಏನಿರುತ್ತೆ ಆ ಕೊಡುಗೆಯನ್ನ ಗುರುತಿಸುವುದು ಕೂಡ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಇನ್ನು ಲೀಗಲ್ ಬೇಸಿಸ್ ಅನ್ನ ನಾವು ನೋಡೋದಾದ್ರೆ ಸೊ ಇದನ್ನ ಪ್ಲಾಂಟ್ ವೆರೈಟೀಸ್ ಅಂಡ್ ಫಾರ್ಮರ್ ರೈಟ್ಸ್ ಆಕ್ಟ್ 2001 ನ ಅಡಿಯಲ್ಲಿ ಸೊ ಇದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇನ್ನು ಡ್ಯೂರೇಷನ್ ಆಫ್ ಪ್ರೊಟೆಕ್ಷನ್ ಎಷ್ಟಿರುತ್ತೆ ಅಂದ್ರೆ ಇವಾಗ ಏನು ಒಂದ್ಸತಿ ಅದಕ್ಕೆ ಪ್ರೊಟೆಕ್ಷನ್ ಅನ್ನ ನೀಡಿದ್ರೆ ಎಷ್ಟು ಕಾಲಮಾನದವರೆಗೆ ಅದಕ್ಕೆ ಸಂರಕ್ಷಣೆಯನ್ನ ನೀಡಲಾಗುತ್ತೆ ಅಂದ್ರೆ 18 ವರ್ಷಗಳವರೆಗೂ. ಅಂದ್ರೆ ಮರಗಳು ಮತ್ತು ಬಳ್ಳಿಗಳಾದರೆ, ಟ್ರೀಸ್ ಮತ್ತೆ ವೈನ್ಸ್ ಆದರೆ
18 ಇಯರ್ಸ್ ವರೆಗೂ ಪ್ರೊಟೆಕ್ಷನ್ ಅನ್ನ ನೀಡಲಾಗುತ್ತೆ. ಅದರ್ ಕ್ರಾಪ್ಸ್ ಅಂದ್ರೆ ಮರಗಳು ಮತ್ತು ಬಳ್ಳಿಗಳನ್ನ ಹೊರತುಪಡಿಸಿದರೆ 15 ವರ್ಷಗಳವರೆಗೆ ಪ್ರೊಟೆಕ್ಷನ್ ಅನ್ನ ನೀಡಲಾಗುತ್ತೆ. ಎಕ್ಸ್ಟೆಂಟ್ ವೆರೈಟೀಸ್ ಆದ್ರೆ ಅಂದ್ರೆ ಅಸ್ತಿತ್ವದಲ್ಲಿರುವ ತಳಿಗಳು ಅಂದ್ರೆ ಆಲ್ರೆಡಿ ದೇ ಆರ್ ಪ್ರೆಸೆಂಟ್, ದೇ ಆರ್ ನಾಟ್ ನ್ಯೂ ಬ್ರೀಡ್ಸ್ ಏನಾಗಿರೋದಿಲ್ಲ, ಆಲ್ರೆಡಿ ಅಸ್ತಿತ್ವದಲ್ಲಾಗಿರ್ತಕ್ಕಂಥ ತಳಿಗಳಾಗಿದ್ದರೆ 15 ಇಯರ್ಸ್ ಅಂದ್ರೆ ನೋಟಿಫಿಕೇಶನ್ ಬಂದ ನಂತರ 15 ವರ್ಷಗಳ ಕಾಲ ಅದಕ್ಕೆ ಪ್ರೊಟೆಕ್ಷನ್ ಅನ್ನ ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ವ್ಯಾನ್ ಅಲೆನ್ ಪ್ರೋಬ್ ಏಕೆ ಭೂಮಿಯ ನಿರೀಕ್ಷೆ ಇದೆ? ವ್ಯಾನ್ ಅಲೆನ್ ಪ್ರೋಬ್ is expected to re-enter Earth's atmosphere due to, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಾರ್ಯಾಚರಣೆ ಪೂರ್ಣಗೊಂಡ ನಂತರ ಕಕ್ಷೆಯಲ್ಲಿ ಕ್ಷೀಣಿಸುವಿಕೆ ಅಂದ್ರೆ ಆರ್ಬಿಟಲ್ ಡಿಕೆ ಆಫ್ಟರ್ ಮಿಷನ್ ಕಂಪ್ಲೀಷನ್. ಸೊ ಆ ಒಂದು ಮಿಷನ್ ಕಂಪ್ಲೀಟ್ ಆಗಿದೆ. ಸೊ ಅದರಿಂದ ಇದು ಮತ್ತೆ ವಾತಾವರಣಕ್ಕೆ ಬರ್ತಕ್ಕಂಥ ಒಂದು ವಾತಾವರಣಕ್ಕೆ ಬರ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾಸಾದವರು ಲಾಂಚ್ ಮಾಡಿರ್ತಕ್ಕಂಥ ವ್ಯಾನ್ ಅಲೆನ್ ಪ್ರೋಬ್ ಅಂತ ಹೇಳ್ತೇವೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ವ್ಯಾನ್ ಅಲೆನ್ ಪ್ರೋಬ್ ಇದನ್ನ ಏನಕ್ಕಾಗಿ ಉಡಾವಣೆ ಮಾಡಲಾಗಿತ್ತು, ಅದು ನಮ್ಮ ಪರೀಕ್ಷೆಗೆ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಇದು ತನ್ನ ಮಿಷನ್ ಅನ್ನ ಕಂಪ್ಲೀಟ್ ಮಾಡಿರುವ ಕಾರಣದಿಂದ ಈಗ ಭೂಮಿಗೆ ವಾಪಸ್ ಬರ್ತಾ ಇದೆ, ಅಥವಾ ಅದು ಡಿಗ್ರೇಡ್ ಆಗಿ ಭೂಮಿಗೆ ಮರು ಪ್ರವೇಶ ನೀಡ್ತಾ ಇರ್ತಕ್ಕಂಥದ್ದು ಈಗ ಸುದ್ದಿ ಆಗಿರುತ್ತೆ. ಸೊ ಆ ಮಿಷನ್ ಹೆಸರು ನಿಮ್ಗೆ ಗೊತ್ತಾಗಿದೆ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಇದನ್ನ ರೇಡಿಯೇಷನ್ ಬೆಲ್ಟ್ ಸ್ಟೋರ್ಮ್ ಪ್ರೋಬ್ಸ್ ಅಂತ ಹೇಳ್ತೇವೆ. ಅಂದ್ರೆ ರೇಡಿಯೇಷನ್ ಬೆಲ್ಟ್ ಸ್ಟಾರ್ಮ್ ಪ್ರೋಬ್ಸ್ ಅಂತಕ್ಕಂಥದ್ದು ಕೂಡ ಈ ಒಂದು ಮಿಷನ್ಗೆ ಕೊಟ್ಟಿರ್ತಕ್ಕಂಥ ಇನ್ನೊಂದು ಹೆಸರಾಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿದ್ ಯಾವಾಗ ಅಂದ್ರೆ 2012ರಲ್ಲಿ ಇದನ್ನ ಲಾಂಚ್ ಮಾಡ್ತಾರೆ. ಸೊ ಇದನ್ನ 2 ಬಾಹ್ಯಾಕಾಶ ನೌಕೆಗಳ ಮುಖಾಂತರ ಇದನ್ನ ಲಾಂಚ್ ಮಾಡಲಾಗುತ್ತೆ. ಒಂದನ್ನ ಪ್ರೋಬ್ ಅಂತ ಕರಿತೇವೆ, ಇನ್ನೊಂದನ್ನ ಪ್ರೋಬ್ ಬಿ ಅಂತ ಹೇಳ್ತೇವೆ. ಸೊ ಇದನ್ನ ಕೇಪ್ ಕೆನವೆರಲ್ ಸ್ಪೇಸ್ ಲಾಂಚ್ ಕಾಂಪ್ಲೆಕ್ಸ್ 41 ಇಂದ 2012ರಲ್ಲಿ ಇದನ್ನ ಉಡಾವಣೆ ಮಾಡಲಾಗಿರುತ್ತೆ. ಸೊ ಈ ಒಂದು ಮಿಷನ್ ನ ಉದ್ದೇಶ ಏನು ಅಂದ್ರೆ ಸ್ಟಡಿ ಅರ್ತ್ಸ್ ರೇಡಿಯೇಷನ್ ಬೆಲ್ಟ್ಸ್ ಅಂದ್ರೆ ಭೂಮಿಯ ವಿಕಿರಣ ಪಟ್ಟಿಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದನ್ನ ನಾವು ರೇಡಿಯೇಷನ್ ಬೆಲ್ಟ್ಸ್ ಅಂತ ಕರಿತೇವೆ. ಸೊ ಅಂಡರ್ಸ್ಟ್ಯಾಂಡ್ ಹೌ ಚಾರ್ಜ್ಡ್ ಪಾರ್ಟಿಕಲ್ಸ್ ಬಿಹೇವ್ ಇನ್ ನಿಯರ್ ಅರ್ತ್ ಸ್ಪೇಸ್ ಅಂದ್ರೆ ಭೂಮಿಯ ಸಮೀಪದ ಒಂದು ಪ್ರದೇಶದಲ್ಲಿ ಈ ಚಾರ್ಜ್ ಅನ್ನ ಹೊಂದಿರತಕ್ಕಂಥ ಆವೇಶವನ್ನ ಹೊಂದಿರತಕ್ಕಂಥ ಕಣಗಳು ಯಾವ ರೀತಿ ವರ್ತಿಸುತ್ತವೆ ಇದನ್ನ ಅಧ್ಯಯನ ಮಾಡುವ ಉದ್ದೇಶದಿಂದ 2012ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಇಂಪ್ರೂವ್ ಸ್ಪೇಸ್ ವೆದರ್ ಪ್ರಿಡಿಕ್ಷನ್ ಅಂದ್ರೆ ಈ ಒಂದು ವೆದರ್ ಏನಿರುತ್ತೆ ಅಥವಾ ಹವಾಮಾನದ ಮುನ್ಸೂಚನೆಯನ್ನ ತುಂಬಾ ನಿಖರವಾಗಿ ಪ್ರಿಡಿಕ್ಟ್ ಮಾಡುವ ಉದ್ದೇಶದಿಂದ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಹಾಗಿದ್ರೆ ವ್ಯಾನ್ ಅಲೆನ್ ಬೆಲ್ಟ್ಸ್ ಅಂದ್ರೆ ಏನು, ಇದು ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಯಾಕಂದ್ರೆ ಇದ್ರ ಬಗ್ಗೆ ನಾನು ಯಾವತ್ತೂ ಕೂಡ ಡಿಸ್ಕಸ್ ಮಾಡಿಲ್ಲ. ವ್ಯಾನ್ ಅಲೆನ್ ಬೆಲ್ಟ್ಸ್ ಅಂದ್ರೆ ಸೊ ಇದನ್ನ ಡಿಸ್ಕವರ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಜೇಮ್ಸ್ ವ್ಯಾನ್ ಅಲೆನ್ ಅಂತಕ್ಕಂಥವ್ರು ಇದನ್ನ ಡಿಸ್ಕವರಿ ಮಾಡಲಾಗಿರುತ್ತೆ. ಸೊ ಇದರಲ್ಲಿ 2 ಝೋನ್ಸ್ ಇರುತ್ತೆ. ಆ 2 ಝೋನ್ಸ್ ಅನ್ನ ನಾವು ಎನರ್ಜೆಟಿಕ್ ಎಲೆಕ್ಟ್ರಿಕ್ ಪಾರ್ಟಿಕಲ್ಸ್ ಅಂತ ಕರಿತೇವೆ. ಸೊ ಈ ಒಂದು ಎಲೆಕ್ಟ್ರಿಕಲ್ ಪಾರ್ಟಿಕಲ್ಸ್ ಅನ್ನ ಹೊಂದಿರತಕ್ಕಂಥ 2 ವಲಯಗಳು ನಮ್ಮ ಭೂಮಿಗೆ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಝೋನ್ ಏನಿರುತ್ತೆ ಆ ಮ್ಯಾಗ್ನೆಟಿಕ್ ಝೋನ್ ಇಂದ ಆ 2 ವಲಯಗಳು ಹಿಡ್ಕೊಂಡಿರುತ್ತೆ ಅಂದ್ರೆ ಟ್ರ್ಯಾಪ್ ಆಗಿರುತ್ತೆ. ಸೊ ಹೈಲಿ ಎನರ್ಜೆಟಿಕ್ ಚಾರ್ಜ್ ಪಾರ್ಟಿಕಲ್ ಇರುತ್ತೆ, 2 ವಲಯಗಳು ಸೃಷ್ಟಿಯಾಗಿರುತ್ತೆ. ಆ 2 ವಲಯಗಳು ಹಿಡಿದಿಟ್ಟುಕೊಳ್ಳುವುದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಭೂಮಿಯ ಕಾಂತಕ್ಷೇತ್ರದ ಕಾರಣದಿಂದ ಆ 2 ವಲಯಗಳು ಹಿಡಿದಿಟ್ಟುಕೊಂಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದು ಲೊಕೇಟೆಡ್ ಅಬೋವ್ ಅರ್ತ್ ಅಂದ್ರೆ ಭೂಮಿಯ ಮೇಲೆ ನೆಲೆಗೊಂಡಿರ್ತಕ್ಕಂಥ 2 ಪಟ್ಟಿಗಳನ್ನ ನಾವೇನಂತ ಕರಿತೇವೆ ಅಂದ್ರೆ ವ್ಯಾನ್ ಅಲೆನ್ ಬೆಲ್ಟ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಈಸ್ ಒನ್ ವ್ಯಾನ್ ಅಲೆನ್ ಬೆಲ್ಟ್ ಆಗಿರುತ್ತೆ. ಈ ಕಡೆ ಒಂದು ವ್ಯಾನ್ ಅಲೆನ್ ಬೆಲ್ಟ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಭೂಮಿಯ ಸುತ್ತ ಏನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಮುಖಾಂತರ ಹೋಲ್ಡ್ ಆಗಿರ್ತಕ್ಕಂಥ ಚಾರ್ಜ್ ಪಾರ್ಟಿಕಲ್ಸ್ ಅನ್ನ ನಾವು ವ್ಯಾನ್ ಅಲೆನ್ ರೇಡಿಯೇಷನ್ ಬೆಲ್ಟ್ಸ್ ಅಂತ ಕರಿತಕ್ಕಂಥದ್ದು. ಸೊ ಇದನ್ನ ಅಧ್ಯಯನ ಮಾಡ್ಲಿಕ್ಕೆ ನಾಸಾದವರು ಕಳಿಸಿರ್ತಕ್ಕಂಥ ಒಂದು ಮಿಷನ್ ಈಗ ಕಂಪ್ಲೀಟ್ ಆಗಿರುತ್ತೆ. ಹಾಗಿದ್ರೆ ಸೊ ಮಿಷನ್ ಅಫಿಷಿಯಲಿ ಎಂಡ್ ಆಗಿರ್ತಕ್ಕಂಥದ್ದು 2019ರಲ್ಲಿ ಅದು ಕೊನೆಗೊಂಡಿರುತ್ತೆ. ಸೊ ಸ್ಪೇಸ್ ಕ್ರಾಫ್ಟ್ ಲೆಫ್ಟ್ ಇನ್ ಆರ್ಬಿಟ್ ಅಂಟಿಲ್ ಗ್ರಾಜುಯಲ್ ಅಟ್ಮಾಸ್ಫಿಯರಿಕ್ ರಿಕವರಿ ಅಂದ್ರೆ ಅದು ವಾಯುಗೋಳಕ್ಕೆ ವಾಪಸ್ ಬರುವವರೆಗೂ ಆ ಒಂದು ಸ್ಪೇಸ್ ಕ್ರಾಫ್ಟ್ ಅಂತಕ್ಕಂಥದ್ದು ಕಕ್ಷೆಯಲ್ಲಿ ಇರುತ್ತೆ. ಅದಾದ ನಂತರ ಅದು ಅಟ್ಮಾಸ್ಫಿಯರ್ಗೆ ಡ್ರಾಪ್ ಆಗಿ ಅದು ಡೆಸ್ಟ್ರಾಯ್ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ
ವಿಶ್ವದ ಅತಿ ಎತ್ತರದ ಜ್ವಾಲಾಮುಖಿ ಶಿಖರವಾದ ಮೌಂಟ್ ಓಜೋಸ್ ಡೆಲ್ ಸಲಾಡೋವನ್ನು ಏರಿದ ಭಾರತ ದೇಶದ ಎರಡನೇ ಮಹಿಳೆ ಯಾರು? Who became the second Indian woman to summit the world's highest volcanic peak, Mount Osos del Salado? So Mount Osos del Salado ಅಂತಕ್ಕಂಥದ್ದು ಪ್ರಪಂಚದ ಹೈಯೆಸ್ಟ್ ವಾಲ್ಕ್ಯಾನಿಕ್ ಪೀಕ್ ಆಗಿರುತ್ತೆ. ಅಂದ್ರೆ ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ ಅತ್ಯಂತ ಎತ್ತರದ ಜ್ವಾಲಾಮುಖಿ ಶಿಖರವಾಗಿರುತ್ತೆ. ಸೊ ಇದನ್ನ ಹತ್ತಿರ್ತಕ್ಕಂಥ ಭಾರತ ದೇಶದ ಎರಡನೇ ಮಹಿಳೆ ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರ್ಪಿತಾ ಪಾತ್ರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಮೊದಲನೇ ವ್ಯಕ್ತಿ ಯಾರು ಮತ್ತೆ ಈ ಒಂದು ಓಜೋಸ್ ಡೆಲ್ ಸಲಾಡೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಒಂದು ಮ್ಯಾಪ್ ನಲ್ಲಿ ನಾನು ಏನ್ ಮಾರ್ಕ್ ಮಾಡ್ತಾ ಇದ್ದೇನೆ, ದಿಸ್ ಈಸ್ ದಿ ಕಂಟ್ರಿ ಆಫ್ ಚಿಲಿ. ಇದನ್ನ ನಾವು ಚಿಲಿ ರಾಷ್ಟ್ರ ಅಂತ ಹೇಳ್ತೇವೆ. ಅದು ಅರ್ಜೆಂಟೈನಾದೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಈ ಒಂದು ಚಿಲಿ ರಾಷ್ಟ್ರದ ಒಂದು ವಿಶೇಷತೆ ಏನು ಅಂದ್ರೆ ಆಲ್ಮೋಸ್ಟ್ ಆ ಒಂದು ರಾಷ್ಟ್ರದ ಉದ್ದಕ್ಕೂ ಒಂದು ಉದ್ದವಾದ ಮೌಂಟೇನ್ ಚೈನ್ ಇರುತ್ತೆ. ಅದನ್ನ ನಾವು ಆಂಡೀಸ್ ಮೌಂಟೇನ್ಸ್ ಅಂತ ಹೇಳ್ತೇವೆ. ಈ ಒಂದು ಆಂಡೀಸ್ ಮೌಂಟೇನ್ಸ್ ನಲ್ಲಿ ಒಂದು ವಾಲ್ಕ್ಯಾನಿಕ್ ಪೀಕ್ ಇರುತ್ತೆ. ಅದನ್ನ ನಾವು ಓಜೋಸ್ ಡೆಲ್ ಸಲಾಡೋ ಅಂತ ಹೇಳ್ತೇವೆ. ಈ ಓಜೋಸ್ ಡೆಲ್ ಸಲಾಡೋ ಅಂತಕ್ಕಂಥದ್ದು ಚಿಲಿ ಮತ್ತು ಅರ್ಜೆಂಟೀನಾ ಬಾರ್ಡರ್ ಅಲ್ಲಿ ಇರುತ್ತೆ. ಇದು ವರ್ಲ್ಡ್ಸ್ ಹೈಯೆಸ್ಟ್ ವಾಲ್ಕ್ಯಾನಿಕ್ ಪೀಕ್ ಆಗಿರುತ್ತೆ. ಸೊ ಈ ಒಂದು ಪ್ರಪಂಚದ ಅತಿ ಎತ್ತರವಾದ ಜ್ವಾಲಾಮುಖಿ ಶಿಖರವನ್ನ ನಮ್ಮ ಭಾರತ ದೇಶದ ಎರಡನೇ ಮಹಿಳೆ ಹತ್ತಿ ಈಗ ಒಂದು ದಾಖಲೆಯನ್ನ ಮಾಡಲಾಗಿರುತ್ತೆ. ಅವರ ಹೆಸರು ಪಾತ್ರ. ಸೊ ಇವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಏನಿರುತ್ತೆ, ಸೊ ಇದರಲ್ಲಿ ಇವರು ಪ್ರಾಧ್ಯಾಪಕಿಯಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಇದಕ್ಕಿಂತ ಮುಂಚೆ ಅಂದ್ರೆ she became the second woman to summit world's highest volcanic peak. So climbed Osos del Salado. ಈ ಒಂದು ಪೀಕ್ ಅನ್ನ ಹತ್ತಿರ್ತಕ್ಕಂಥದ್ದು ಇವರು ಮಾಡಿರ್ತಕ್ಕಂಥ ದಾಖಲೆ ಆಗಿರುತ್ತೆ. ಸೊ ಈ ಹಿಂದೆ ಈ ಒಂದು ದಾಖಲೆಯನ್ನ ಮಾಡಿರ್ತಕ್ಕಂಥವ್ರು ಅರುಣಿಮಾ ಸಿನ್ಹಾ ಅಂತಕ್ಕಂಥವ್ರು ಈ ಒಂದು ದಾಖಲೆಯನ್ನ ಮಾಡಿರ್ತಾರೆ. ಸೊ ಇವರು ಫಸ್ಟ್ ಇಂಡಿಯನ್ ವುಮೆನ್ ಆಗಿರ್ತಾರೆ. ಸೊ ಆಲ್ಸೋ ಫೇಮಸ್ ಫಾರ್ ಕ್ಲೈಂಬಿಂಗ್ ಮೌಂಟ್ ಎವರೆಸ್ಟ್. ಅಂದ್ರೆ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿರ್ತಕ್ಕಂಥ ಒಂದು ಹೆಸರು ಕೂಡ ಇವರಿಗೆ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ ಪ್ರಪಂಚದ ಹೈಯೆಸ್ಟ್ ವಾಲ್ಕ್ಯಾನಿಕ್ ಪೀಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಓಜೋಸ್ ಡೆಲ್ ಸಲಾಡೋ ಅಂತ ಕರಿತೇವೆ. ಸೊ ಇದು ಹೈಯೆಸ್ಟ್ ವಾಲ್ಕೆನೋ ಆನ್ ಅರ್ತ್ ಅಂದ್ರೆ ಭೂಮಿಯ ಮೇಲೆ ಇರ್ತಕ್ಕಂಥ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಜ್ವಾಲಾಮುಖಿ ಶಿಖರವಾಗಿರುತ್ತೆ ನಲ್ಲಿ ಬರುತ್ತೆ. ಸೊ ಇದು ಚಿಲಿ ಮತ್ತೆ ಅರ್ಜೆಂಟೀನಾ ಬಾರ್ಡರ್ ನಲ್ಲಿ ಇರ್ತಕ್ಕಂಥ ಒಂದು ಮೌಂಟೇನ್ ಆಗಿರುತ್ತೆ. ಸೊ ಇದು ಅಟಕಾಮಾ ಡೆಸರ್ಟ್ ಅಂತ ಬರುತ್ತೆ. ಅಂದ್ರೆ ಪ್ರಪಂಚದ ಡ್ರೈಯೆಸ್ಟ್ ಡೆಸರ್ಟ್ ಆಗಿ ನಾವು ಇದನ್ನ ಅಟಕಾಮಾ ಡೆಸರ್ಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಅಟಕಾಮಾ ಮರುಭೂಮಿ ಏನಿರುತ್ತೆ ಈ ಒಂದು ಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ಸೊ ಇದರ ಹೈಟ್ ಎಷ್ಟಿರುತ್ತೆ ಅಂದ್ರೆ 6893 ಮೀಟರ್ಗಳಷ್ಟು ಇದರ ಎತ್ತರ ಇರುತ್ತೆ. ಸೊ ಇಟ್ ಈಸ್ ದಿ ಸೆಕೆಂಡ್ ಹೈಯೆಸ್ಟ್ ಮೌಂಟೇನ್ ಇನ್ ಸೌತ್ ಅಮೆರಿಕಾ. ನೋಡಿ, ವಾಲ್ಕ್ಯಾನಿಕ್ ಮೌಂಟೇನ್ ಅಂತ ಬಂದಾಗ ಹೈಯೆಸ್ಟ್ ಆಗಿರುತ್ತೆ. ಬರೀ ಮೌಂಟೇನ್ ಅಂತ ಬಂದಾಗ ಇದು ಎರಡನೇ ಅತಿ ಎತ್ತರವಾಗಿರ್ತಕ್ಕಂಥ ಪರ್ವತ. ಮೌಂಟೇನ್ ಇನ್ ಸೌತ್ ಆಫ್ರಿಕಾ ಯಾವುದು ಅಂದ್ರೆ ಮೌಂಟ್ ಅಂತಕ್ಕಂಥದ್ದು ದಕ್ಷಿಣ ಅಮೆರಿಕದಲ್ಲಿರ್ತಕ್ಕಂಥ ಅತ್ಯಂತ ಎತ್ತರವಾದ ಪರ್ವತವಾಗಿರುತ್ತೆ. ಇದು 6961 ಮೀಟರ್ ಅನ್ನ ಹೊಂದಿರತಕ್ಕಂಥ ಒಂದು ಪರ್ವತ ಇದಾಗಿರುತ್ತೆ. ಸೊ ಇನ್ನು ಇದು ಯಾವ ರೀತಿಯ ಜ್ವಾಲಾಮುಖಿ ಅಂತ ಹೇಳೋದಾದ್ರೆ ಇದನ್ನ ನಾವು ಸ್ಟ್ರಾಟೋ ವಾಲ್ಕೆನೋ ಅಂತ ಹೇಳ್ತೇವೆ. ಸೊ ಸ್ಟ್ರಾಟೋ ವಾಲ್ಕೆನೋ ಅಂದ್ರೆ formed by layers of lava, ash and volcanic rocks. ಲಾವಾ, ಬೂದಿ ಮತ್ತು ಜ್ವಾಲಾಮುಖಿ ಬಂಡೆಗಳ ಪದರದಿಂದ ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಜ್ವಾಲಾಮುಖಿ ಇದಾಗಿರುತ್ತೆ. ಕರೆಂಟ್ಲಿ ಕನ್ಸಿಡರ್ಡ್ ಡಾರ್ಮೆಂಟ್. ಪ್ರಸ್ತುತವಾಗಿ ಇದು ಸ್ತೂಪ್ತವಾಗಿರುತ್ತೆ. ಸ್ತೂಪ್ತ ಅಂದ್ರೆ ಯಾವುದೇ ಸ್ಫೋಟ ಇರೋದಿಲ್ಲ, ಪ್ರಸ್ತುತವಾಗಿ ಶಾಂತವಾಗಿರ್ತಕ್ಕಂಥ ಒಂದು ಜ್ವಾಲಾಮುಖಿ ಅಂತ ಇದನ್ನ ಹೇಳ್ಬೋದಾಗಿರುತ್ತೆ. ಸ್ಫೋಟಗೊಳ್ತಾ ಇದ್ರೆ ಯಾರು ಕೂಡ ಅದನ್ನ ಹತ್ತುತ್ತಾ ಇರ್ಲಿಲ್ಲ. ಸೊ ಪ್ರಸ್ತುತವಾಗಿ ಇದು ಡಾರ್ಮೆಂಟ್ ಆಗಿರ್ತಕ್ಕಂಥ ಒಂದು ಸ್ತೂಪವಾಗಿರುತ್ತೆ. ಸೊ ಇನ್ನು ಇದರ ಜಿಯೋಗ್ರಾಫಿಕಲ್ ಇಂಪಾರ್ಟೆನ್ಸ್ ಏನು ಅಂತ ನಾವು ನೋಡೋದಾದ್ರೆ ಈ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ನಾವೇನ್ ಹೇಳ್ತೇವೆ ಅಂದ್ರೆ ಈ ಒಂದು ಬೆಂಕಿಯ ಉಂಡೆಯ ಒಂದು ಉಂಗುರ ಅಂತ ನಾವೇನ್ ಹೇಳ್ತೇವೆ. ಸೊ ಅದರ ಜ್ವಾಲಾಮುಖಿ ಪಟ್ಟಿಯ ಒಂದು ಭಾಗವಾಗಿ ಇದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಟ್ ಈಸ್ ಫಾರ್ಮ್ ಡ್ಯೂ ಟು ಸಬ್ಡಕ್ಷನ್ ಆಫ್ ನಾಜ್ಕಾ ಪ್ಲೇಟ್ ಅಂಡರ್ ಸೌತ್ ಅಮೆರಿಕನ್ ಪ್ಲೇಟ್. ನೋಡಿ, ಎರಡು ಪಟ್ಟಿಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತೆ. ಸೊ ಒಂದು ನಾಜ್ಕಾ ಪ್ಲೇಟ್ ಆಗಿರುತ್ತೆ, ಇನ್ನೊಂದನ್ನ
ಸೌತ್ ಅಮೆರಿಕನ್ ಪ್ಲೇಟ್ ಅಂತ ಕರಿತೇವೆ. ನಾಸ್ಕಾ ಪ್ಲೇಟ್ ಈ ಕಡೆಯಿಂದ ಬರ್ತಾ ಇದೆ, ಸೌತ್ ಅಮೆರಿಕಾ ಪ್ಲೇಟ್ ಈ ಕಡೆಯಿಂದ ಬರುತ್ತೆ. ಸೊ ಇವೆರಡರ ನಡುವೆ ಒಂದು ಸಬ್ಡಕ್ಷನ್ ನಡೆಯುತ್ತಿರುವ ಕಾರಣದಿಂದ ಈ ಒಂದು ವಾಲ್ಕೆನೋ ಆಗ್ತಾ ಇರ್ತಕ್ಕಂಥದ್ದು ಅಥವಾ ಈ ಒಂದು ವಾಲ್ಕೆನೋ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಕವಚ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸೊ ಕವಚ್ ಅಂತಕ್ಕಂಥದ್ದು ಸ್ಥಳೀಯ ರೈಲು ಸಂರಕ್ಷಣಾ ವ್ಯವಸ್ಥೆ, ಅದನ್ನ ಇಂಡಿಯಾಸ್ ಇಂಡಿಜಿನಸ್ ಟ್ರೈನ್ ಪ್ರೊಟೆಕ್ಷನ್ ಸಿಸ್ಟಮ್ ಅಂತ ಹೇಳ್ತೇವೆ. ಹಾಗಿದ್ರೆ ಕವಚ್ ಅಂತಕ್ಕಂಥದ್ದು ಮತ್ತೆ ಸುದ್ದಿಯಲ್ಲಿ ಯಾಕಿದೆ ಅದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಕವಚ್ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಭಾರತೀಯ ರೈಲ್ವೆಯಲ್ಲಿ ಈ ಕವಚ್ ಸಿಸ್ಟಮ್ ಅನ್ನ ಈಗ ಹೆಚ್ಚು ಎಕ್ಸ್ಟೆಂಡ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಕವಚ್ ಅಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಇದು ನಮ್ಮ ಭಾರತ ದೇಶದಲ್ಲಿಯೇ ಸ್ಥಳೀಯವಾಗಿ ಡೆವಲಪ್ ಮಾಡಿರ್ತಕ್ಕಂಥ ಆಟೋಮ್ಯಾಟಿಕ್ ಟ್ರೈನ್ ಪ್ರೊಟೆಕ್ಷನ್ ಸಿಸ್ಟಮ್ ಅಂತ ಹೇಳ್ತೇವೆ. ಅಂದ್ರೆ ಸ್ವಯಂ ಚಾಲಿತವಾಗಿ ಈ ರೈಲುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯೋದನ್ನ ತಪ್ಪಿಸ್ತಕ್ಕಂಥ ಒಂದು ತಂತ್ರಜ್ಞಾನವನ್ನ ನಮ್ಮ ಭಾರತ ದೇಶದಲ್ಲಿ ಕಂಡು ಹಿಡಿದಿರ್ತಾರೆ. ಸೊ ಇದು ರೈಲ್ವೆ ಸೇಫ್ಟಿ ಅಥವಾ ರೈಲ್ವೆ ಸುರಕ್ಷತೆಯನ್ನ ಹೆಚ್ಚು ಮಾಡುವ ಕಾರಣದಿಂದ ವಿನ್ಯಾಸ ಮಾಡಲಾಗಿರುತ್ತೆ. ಪ್ರಿವೆಂಟ್ ಟ್ರೈನ್ ಕೊಲಿಷನ್ಸ್ ಅಂಡ್ ಸಿಗ್ನಲ್ ವೈಲೇಷನ್ಸ್, ರೈಲುಗಳು ಡಿಕ್ಕಿ ಹೊಡಿತಕ್ಕಂಥದ್ದು, ಆ ಸಿಗ್ನಲ್ ಗಳನ್ನ ಉಲ್ಲಂಘನೆ ಮಾಡ್ತಕ್ಕಂಥದ್ದನ್ನ ತಪ್ಪಿಸ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಇದು ರೇಡಿಯೋ ಕಮ್ಯುನಿಕೇಶನ್ ಮತ್ತೆ ಆನ್ ಬೋರ್ಡ್ ಸೆನ್ಸಾರ್ಗಳ ಮುಖಾಂತರ ಕೆಲಸ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ. ಸೊ ಇದನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥವ್ರು ಯಾರು ಅಂದ್ರೆ ರಿಸರ್ಚ್ ಡಿಸೈನ್ಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್, ಅದನ್ನ ನಾವು RDSO ವತಿಯಿಂದ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ರೈಲ್ವೆ ಇಲಾಖೆ ಅಡಿಯಲ್ಲಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಏನಿದರ ಪ್ರಮುಖ ಲಕ್ಷಣಗಳು ಅಂತ ನಾವು ನೋಡಿದ್ರೆ, ಆಟೋಮ್ಯಾಟಿಕ್ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ, ಸಿಗ್ನಲ್ ಪಾಸಿಂಗ್ ಅಟ್ ಡೇಂಜರ್ ಪ್ರೊಟೆಕ್ಷನ್ ಅಂದ್ರೆ ಅಪಾಯದಲ್ಲಿ ಸಿಗ್ನಲ್ ಪಾಸಿಂಗ್ ರಕ್ಷಣೆಯನ್ನ ಕೂಡ ಕೊಡುತ್ತೆ, ಆಟೋಮ್ಯಾಟಿಕ್ ಬ್ರೇಕಿಂಗ್ ಅಂದ್ರೆ ತನ್ನಷ್ಟಕ್ಕೆ ತಾನೇ ಬ್ರೇಕ್ಸ್ ಗಳನ್ನ ಅಪ್ಲೈ ಮಾಡ್ತಕ್ಕಂಥ ಒಂದು ಮೆಕ್ಯಾನಿಸಮ್ ಕೂಡ ಇರುತ್ತೆ, ರಿಯಲ್ ಟೈಮ್ ಕಮ್ಯುನಿಕೇಶನ್ ಬಿಟ್ವೀನ್ ಲೋಕೋಮೋಟಿವ್ಸ್ ಅಂದ್ರೆ ಯಾರು ಟ್ರೈನ್ ಅನ್ನ ಹ್ಯಾಂಡಲ್ ಮಾಡ್ತಾರೆ, ಟ್ರೈನ್ ಇಂಜನ್ ಅನ್ನ ಹ್ಯಾಂಡಲ್ ಮಾಡ್ತಾರೆ, ಅವ್ರನ್ನ ನಾವು ಲೋಕೋಮೋಟಿವ್ಸ್ ಅಂತ ಹೇಳ್ತೇವೆ. ಸೊ ಅವರ ನಡುವೆ ರಿಯಲ್ ಟೈಮ್ ಕಮ್ಯುನಿಕೇಶನ್ ಅನ್ನ ಮಾತ್ರ ಕೂಡ ಈ ಒಂದು ಕವಚ್ ಸಿಸ್ಟಮ್ ನ ಅಡಿಯಲ್ಲಿ ಮಾಡಬಹುದಾಗಿರುತ್ತೆ. ಕಂಟಿನ್ಯೂಸ್ ಮಾನಿಟರಿಂಗ್ ಆಫ್ ಟ್ರೈನ್ ಸ್ಪೀಡ್ ಅಂದ್ರೆ ರೈಲ್ವಿನ ವೇಗ ಏನಿರುತ್ತೆ ಅದನ್ನ ನಿರಂತರವಾಗಿ ನಿರ್ವಹಣೆ ಮಾಡಲಾಗುತ್ತೆ. ವರ್ಕ್ಸ್ ಈವನ್ ಇನ್ ಪುವರ್ ವಿಸಿಬಿಲಿಟಿ ಅಂದ್ರೆ ಕಳಪೆ ಗೋಚರತೆ, ಅರ್ಲಿ ಮಾರ್ನಿಂಗ್ ಸಪೋಸ್ ಫಾಗ್ ಇರುತ್ತೆ, ಲೇಟ್ ನೈಟ್ ತುಂಬಾ ಕತ್ತಲಿರುತ್ತೆ. ಸೊ ಇವೆಲ್ಲಾ ಸಮಯಗಳಲ್ಲೂ ಕೂಡ ಇದು ನಿಖರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದು ಹೆಂಗ್ ಕೆಲಸ ಮಾಡುತ್ತಂದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ನ ಮುಖಾಂತರ ಕೆಲಸ ಮಾಡುತ್ತೆ, GPS ಮತ್ತೆ ರೇಡಿಯೋ ಕಮ್ಯುನಿಕೇಶನ್ ನ ಮುಖಾಂತರ ಇದು ಸೇವೆ ಸಲ್ಲಿಸ್ತಕ್ಕಂಥ ಅಥವಾ ಕೆಲಸ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಟ್ರ್ಯಾಕ್ ಸೈಡ್ ಎಕ್ವಿಪ್ಮೆಂಟ್ ಮತ್ತೆ ಆನ್ ಬೋರ್ಡ್ ಡಿವೈಸಸ್ ಇರುತ್ತೆ, ಅಂದ್ರೆ ಟ್ರ್ಯಾಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ, ಆನ್ ಬೋರ್ಡ್ ಅಂದ್ರೆ ಅದನ್ನ ಮಾನಿಟರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಇದರಲ್ಲಿ ನೋಡ್ಬೋದಾಗಿರುತ್ತೆ. ಸಿಸ್ಟಮ್ ಅಲರ್ಟ್ಸ್ ದಿ ಲೋಕೋಮೋಟಿವ್ ಪೈಲಟ್ ಅಂದ್ರೆ ಲೋಕೋಮೋಟಿವ್ ಪೈಲಟ್ಸ್ ಏನ್ ಇರ್ತಾರೆ ಅವ್ರಿಗೆ ಒಂದು ಎಚ್ಚರಿಕೆಯನ್ನ ನೀಡ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಇಫ್ ಇಗ್ನೋರ್ಡ್ ಆಟೋಮ್ಯಾಟಿಕ್ ಬ್ರೇಕ್ಸ್ ವಿಲ್ ಬಿ ಆಕ್ಟಿವೇಟೆಡ್ ಅಂದ್ರೆ ಯಾರಾದ್ರೂ ಲೋಕೋಮೋಟಿವ್ಸ್ ಇಗ್ನೋರ್ ಮಾಡಿದ್ರು ಕೂಡ ಸ್ವಯಂ ಚಾಲಿತವಾಗಿ ಬ್ರೇಕ್ ಅನ್ನ ಅಪ್ಲೈ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ನಾವು ಕವಚ್ ಸಿಸ್ಟಮ್ ಅಂತ ಹೇಳ್ತೇವೆ. ಸೊ ಟೆಕ್ಸ್ಟೈಲ್ ಮಿನಿಸ್ಟ್ರಿ ವತಿಯಿಂದ ಭಾರತ್ ಟೆಕ್ಸ್ ಅನ್ನ ಲಾಂಚ್ ಮಾಡಲಾಗಿರುತ್ತೆ. ಏನಿದು ಭಾರತ್ ಟೆಕ್ಸ್ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಇದು ಮೇಜರ್ ಗ್ಲೋಬಲ್ ಇವೆಂಟ್ ಟು ಪ್ರಮೋಟ್ ಇಂಡಿಯಾಸ್ ಟೆಕ್ಸ್ಟೈಲ್ ಸೆಕ್ಟರ್, ಭಾರತ ದೇಶದ ಜವಳಿ ಕ್ಷೇತ್ರವನ್ನ ಉತ್ತೇಜನ ಮಾಡ್ತಕ್ಕಂಥ ಜಾಗತಿಕ ಮಟ್ಟದ ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನ ನಾವು ಭಾರತ್ ಟೆಕ್ಸ್ ಅಂತ ಹೇಳ್ತೇವೆ. ಇದು ಪ್ರಪಂಚದಲ್ಲಿ ಈ ಟೆಕ್ಸ್ಟೈಲ್ಸ್ ಗೆ ಸಂಬಂಧಪಟ್ಟಂತೆ ಒನ್ ಆಫ್ ದಿ ಲಾರ್ಜೆಸ್ಟ್ ಈವೆಂಟ್ ಅಂತ ಇದನ್ನ ಹೇಳ್ಬೋದಾಗಿರುತ್ತೆ. ಏನಿದ್ರ ಉದ್ದೇಶ, ನಮ್ಮ ಭಾರತ ದೇಶದ ಟೆಕ್ಸ್ಟೈಲ್ ವ್ಯಾಲ್ಯೂ ಚೈನ್ ಅನ್ನ ವಿದೇಶದಾದ್ಯಂತ ಅಥವಾ ಜಾಗತಿಕವಾಗಿ ಆ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು. ಫಾರ್ಮ್ ಟು ಫೈಬರ್, ಫೈಬರ್ ಟು ಫ್ಯಾಕ್ಟರಿ, ಫ್ಯಾಕ್ಟರಿ ಟು ಫ್ಯಾಷನ್, ಫ್ಯಾಷನ್ ಟು ಫಾರಿನ್ ಮಾರ್ಕೆಟ್ಸ್ ಅಂತಕ್ಕಂಥದ್ದು ಇದನ್ನ ಉತ್ತೇಜನ ಮಾಡುವ ಉದ್ದೇಶವಾಗಿರುತ್ತೆ. ಅಂದ್ರೆ ಫಾರ್ಮ್ ಟು ಫೈಬರ್, ರೈತರಿಂದ ಅದನ್ನ ದಾರಗಳಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು, ದಾರಗಳನ್ನ ಫ್ಯಾಕ್ಟರಿಗೆ ತಗೊಂಡೋಗೋದು, ಫ್ಯಾಕ್ಟರಿಯಲ್ಲಿ ಅದನ್ನ ಬಟ್ಟೆಗಳಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು, ಆ ಬಟ್ಟೆಗಳಾಗಿ ಕನ್ವರ್ಟ್ ಆಗಿರೋದನ್ನ ವಿದೇಶಕ್ಕೆ ಮಾರಾಟ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ಇವೆಂಟ್ ಅನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದನ್ನ ನವದೆಹಲಿಯಲ್ಲಿ ಭಾರತ್ ಮಂಟಪಂನಲ್ಲಿ ಈ ಒಂದು ಇವೆಂಟ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ.
ಸೊ ಸಕ್ಸಸ್ಫುಲ್ ಟೆಸ್ಟ್ ಆಫ್ ಏರ್ ಡ್ರಾಪಬಲ್ ಕಂಟೈನರ್ ಅಂದ್ರೆ ನಮ್ಮ ಭಾರತ ದೇಶದ ಗಾಳಿಯಿಂದ ಡ್ರಾಪ್ ಮಾಡಬಹುದಾಗಿರ್ತಕ್ಕಂಥ ಕಂಟೈನರ್ ಅನ್ನ ಈಗ ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಗಿರುತ್ತೆ. ಆ ಒಂದು ಏರ್ ಡ್ರಾಪಬಲ್ ಕಂಟೈನರ್ ಅನ್ನ ನೀವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಆ ಕಂಟೈನರ್ ಒಳಗಡೆ ಏನಿರುತ್ತೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇದನ್ನ ಇಂಡಿಜಿನಸ್ ಡ್ರಾಪಬಲ್ ಕಂಟೈನರ್ ಅಂತ ಹೇಳ್ತೇವೆ, ಅಂದ್ರೆ ಸ್ಥಳೀಯವಾಗಿ ಡೆವಲಪ್ ಮಾಡಿರ್ತಕ್ಕಂಥ ಕಂಟೈನರ್ ಆಗಿರುತ್ತೆ. ಇದನ್ನ ಈಗ ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಗಿರುತ್ತೆ. ಸೊ ಈ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿರ್ತಕ್ಕಂಥವರು DRDO ಮತ್ತೆ ಇಂಡಿಯನ್ ನೇವಿ ಅಥವಾ ಭಾರತೀಯ ನೌಕಾ ಪಡೆಯ ವತಿಯಿಂದ ಇದನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಈ ಡ್ರಾಪ್ ಮಾಡ್ಲಿಕ್ಕೆ ಅವ್ರು ಬಳಸಿರ್ತಕ್ಕಂಥ ವಿಮಾನ ಯಾವುದು ಅಂದ್ರೆ ಬೋಯಿಂಗ್ P-81 ಪೋಸಿಡಾನ್ ಅಂತಕ್ಕಂಥ ಒಂದು ವಿಮಾನವನ್ನ ಆ ಕಂಟೈನರ್ ಅನ್ನ ಡ್ರಾಪ್ ಮಾಡ್ಲಿಕ್ಕೆ ಬಳಸಿರ್ತಕ್ಕಂಥ ವಿಮಾನವಾಗಿರುತ್ತೆ. ಲಾಂಗ್ ರೇಂಜ್ ಮೆರಿಟೈಮ್ ರೆಕಾಯ್ನೆಸೆನ್ಸ್ ಅಂಡ್ ಆಂಟಿ ಸಬ್ಮರೈನ್ ವಾರ್ಫೇರ್ ಏರ್ಕ್ರಾಫ್ಟ್ ಆಗಿರುತ್ತೆ. ಅಂದ್ರೆ ಈ ಒಂದು ಬೋಯಿಂಗ್ P-8I ಪೊಸೈಡಾನ್ ಅಂತ ನಾವೇನ್ ಹೇಳ್ತೇವೆ, ಇದು ದೀರ್ಘ ಶ್ರೇಣಿಯ ಕಡಲ ಬೇಹುಗಾರಿಕೆ ಮತ್ತು ಜಲಾಂತರ್ಗಾಮಿ ವಿರೋಧ ಯುದ್ಧ ನೌಕೆಯ ಮುಖಾಂತರ ಆ ಕಂಟೈನರ್ ಅನ್ನ ಡ್ರಾಪ್ ಮಾಡಿ ಸಕ್ಸಸ್ಫುಲ್ ಆಗಿ ಡ್ರಾಪ್ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಏರ್ ಡ್ರಾಪಬಲ್ ಕಂಟೈನರ್ ಏನಿರುತ್ತೆ ಇದೊಂದು ಸ್ಪೆಷಲ್ ಟೈಪ್ ಆಫ್ ಕಂಟೈನರ್ ಆಗಿರುತ್ತೆ. ಸೊ ಇದು ಏರ್ ಡ್ರಾಪಿಂಗ್ ಸಪ್ಲೈಸ್ ಅನ್ನ ಅಂದ್ರೆ ಗಾಳಿಯಿಂದ ಕೆಲವೊಂದು ಸರಬರಾಜುಗಳು ಅಥವಾ ವಸ್ತುಗಳನ್ನ ಡ್ರಾಪ್ ಮಾಡ್ಲಿಕ್ಕೆ ಬಳಸ್ತಕ್ಕಂಥ ಒಂದು ಕಂಟೈನರ್ ಇದಾಗಿರುತ್ತೆ. ಸೊ ಏನೇನ್ ಡ್ರಾಪ್ ಮಾಡ್ಬೋದು ನಾವು? ಫುಡ್ ಅಂಡ್ ವಾಟರ್. ಸಪೋಸ್ ಎಲ್ಲಾದ್ರೂ ಡಿಸಾಸ್ಟರ್ ಆಗಿರುತ್ತೆ, ಅಲ್ಲಿಗೆ ನಾವು ತಲುಪಕ್ಕೆ ಆಗ್ತಾ ಇಲ್ಲ ಅಂದ್ರೆ ಸೊ ಈ ಕಂಟೈನರ್ ನ ಮುಖಾಂತರ ಆಹಾರ ಮತ್ತು ನೀರನ್ನ ನಾವು ತಲುಪಿಸಬಹುದಾಗಿರುತ್ತೆ. ವೈದ್ಯಕೀಯ ಸರಬರಾಜುಗಳು, ಮೆಡಿಕಲ್ ಸಪ್ಲೈಸ್ ಅಥವಾ ಮೆಡಿಸಿನ್ಸ್ ಅನ್ನ ಕಳಿಸಬಹುದು. ಎಮರ್ಜೆನ್ಸಿ ಎಕ್ವಿಪ್ಮೆಂಟ್, ತುರ್ತು ಅವಶ್ಯಕತೆಯ ಉಪಕರಣಗಳನ್ನ, ಮತ್ತೆ ಕ್ರಿಟಿಕಲ್ ಲಾಜಿಸ್ಟಿಕ್ಸ್ ಅಂದ್ರೆ ನಿರ್ಣಾಯಕವಾಗಿರ್ತಕ್ಕಂಥ ವಸ್ತುಗಳನ್ನ ಕೂಡ ಈ ಒಂದು ಕಂಟೈನರ್ ಮುಖಾಂತರ ನಾವು ಡ್ರಾಪ್ ಮಾಡಬಹುದಾಗಿರುತ್ತೆ. ಅಂಡ್ ಪ್ರೊವೈಡ್ ರ್ಯಾಪಿಡ್ ಸಪ್ಲೈ ಡೆಲಿವರಿ ಅಟ್ ಸಿ ಅಂಡ್ ಸಪೋರ್ಟ್ ನೇವಲ್ ಶಿಪ್ ಅಂಡ್ ಪರ್ಸನಲ್ ಅಂದ್ರೆ ಸಮುದ್ರದಲ್ಲಿ ತ್ವರಿತ ಪೂರೈಕೆ ಬೇಕಾಗಿದ್ರು ಕೂಡ ಯೂಸ್ ಮಾಡಬಹುದಾಗಿರುತ್ತೆ. ನೌಕಾ ಹಡಗುಗಳು ಮತ್ತೆ ಸಿಬ್ಬಂದಿಗೆ ಬೆಂಬಲ ಕೊಡ್ತಕ್ಕಂಥ ಒಂದು ಏರ್ ಡ್ರಾಪಬಲ್ ಕಂಟೈನರ್ ಅನ್ನ ಈಗ ಪರೀಕ್ಷೆ ಮಾಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ಸ್, ಪಾರುಗಾಣಿಕೆ ಕಾರ್ಯಾಚರಣೆಗಳನ್ನ ಕೂಡ ಮಾಡಬಹುದಾಗಿರುತ್ತೆ. ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್, ಏನಾದ್ರೂ ಅಪಘಾತಗಳಾಗಿದ್ದರೆ ಮಾನವೀಯ ನೆರವುಗಳನ್ನ ಕೊಡ್ಲಿಕ್ಕೂ ಕೂಡ ಈ ಒಂದು ಕಂಟೈನರ್ ಅನ್ನ ಬಳಸಬಹುದಾಗಿರುತ್ತೆ. ಹಾಗಿದ್ರೆ ಯಾರು ಇದನ್ನ ಅಭಿವೃದ್ಧಿ ಪಡಿಸಿದ್ದು ಅಂದ್ರೆ DRDO ವತಿಯಿಂದ ಅಭಿವೃದ್ಧಿ ಪಡಿಸಲಾಗಿರುತ್ತೆ. ಸೊ ಇಲ್ಲಿ ಇಂಡಿಜಿನಸ್ ಟೆಕ್ನಾಲಜಿ ಅಥವಾ ಸ್ಥಳೀಯ ತಂತ್ರಜ್ಞಾನವನ್ನ ಉಪಯೋಗಿಸಿಕೊಂಡು ಇದನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ಇದರ ಮೆಕ್ಯಾನಿಸಮ್ ಏನು ಅಂದ್ರೆ ಏರ್ ಕ್ರಾಫ್ಟಿನಿಂದ, ವಿಮಾನದಿಂದ ಅದನ್ನ ಡ್ರಾಪ್ ಮಾಡಲಾಗುತ್ತೆ. ಪ್ಯಾರಾಚೂಟ್ ಬೇಸ್ಡ್ ಸಿಸ್ಟಮ್ ಆಗಿರುತ್ತೆ. ಅಂದ್ರೆ ಮನುಷ್ಯರು ಹೆಂಗೆ ಪ್ಯಾರಾಚೂಟ್ ಅನ್ನ ಬಳಸ್ಕೊಂಡು ಇಳಿತಾರೆ ಆ ರೀತಿ ಪ್ಯಾರಾಚೂಟ್ ಆಧಾರಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಸೇಫ್ ಅಂಡ್ ಅಕ್ಯುರೇಟ್ ಲ್ಯಾಂಡಿಂಗ್ ಅನ್ನ ಎನ್ಶೋರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈಗ ಡೆವಲಪ್ ಮಾಡಲಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1069. ಸೊ ಇಲ್ಲಿ ವಿಡಿಯೋ ಪಾಸ್ ಮಾಡಿಕೊಂಡು ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ಬೋದು. ಇದು 2ನೇ ಪ್ರಶ್ನೆ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.